ಗುಡ್ ಮಾರ್ನಿಂಗ್ ಎಲ್ರಿಗೂ. ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೂ ಗುಡ್ ಮಾರ್ನಿಂಗ್. ನಿನ್ನೆ ಹೋಮ್ವರ್ಕ್ ಮಾಡಿದಿರಿ ಎಲ್ರು? ಓಪನ್ ಮಾಡ್ರಿ, ನಿನ್ನೆ ಹೋಮ್ವರ್ಕ್ ತೋರಿಸ್ರಿ. ಓಪನ್ ಮಾಡ್ರಿ. ಆಕಾಶ್, ನಿನ್ನೆ ಹೋಮ್ವರ್ಕ್ ಮಾಡಿದಿರಿ? ಹ್ಮ್ ಕ್ಲಾಸ್ ಬರಲಿಲ್ಲ. ಯೂಟ್ಯೂಬ್ ಅಲ್ಲಿ ಫ್ರೀ ಇತ್ತಲ್ವ ಆನ್ಲೈನ್? ನೋಡ್ಬೇಕಲ್ವಾ? ಹೆಂಗ್ ನೀವ್ ಹಿಂಗ್ ಮಾಡಿದ್ರೆ ಲಿಂಕ್ ಆಗಲ್ಲ ಒಂದಕ್ಕೊಂದು. ನಿಮ್ದು ವಿನಾಯಕ್ ಮಾಡಿಲ್ಲ. IAS ಹಿಂಗೆ ಮಾಡೋರು ನೀವು? ಹಾ, ಸುರೇಶ್ ಮಾಡಿದಿರಿ? ಈಗ ಚೆಕ್ ಮಾಡಿ ಅಲ್ಲಿ. ಓಕೆ. ಹಾ, ಶ್ರೀಧರ್ ನಿಮ್ದು ಹೆಂಗ್ರಿ? ಸಿದ್ಧನ ಮಾಡಿದಿರಿ, ವೆರಿ ಗುಡ್. ರಂಗರಾಜ್ ಮಾಡಿದಿರಿ? ಅಯ್ಯೇ, ಇಷ್ಟು ಸೀರಿಯಸ್ನೆಸ್ ಆದ್ರೆ ಹೇಗೆ ನೀವು? ಇಷ್ಟು ಸೀರಿಯಸ್ ಆದ್ರೆ ಹೆಂಗ ಮಾಡಿದಿರಿ? ಮಾಡಿಲ್ರಿ, ವೆರಿ ಗುಡ್. ನೀವು ಮಾಡಿ, ವೆರಿ ಗುಡ್. ಹಾ, ಹ್ಮ್ ಹ್ಮ್ ಜಸ್ಟ್ ಫಾಲೋ ಮಾಡ್ರಿ ಅಲ್ಲಿ. ಎಕ್ಸರ್ಸೈಸಸ್ ಮಾಡ್ರಿ ಡೈಲಿ. ಆನ್ಲೈನ್ ಅವ್ರು ಯಾರ್ಯಾರು ಹೋಮ್ವರ್ಕ್ ಮಾಡಿದಿರಿ? HW ಅಂತ ಕಮೆಂಟ್ ಮಾಡಿ ನೋಡೋಣ. HW ಹೋಮ್ವರ್ಕ್ ಮಾಡಿರೋರು, ನಿನ್ನೆ ಎಕ್ಸರ್ಸೈಸಸ್ ಸಾಲ್ವ್ ಮಾಡಿರೋರು HW ಅಂತ ಕಮೆಂಟ್ ಮಾಡಿ. ನಿಮ್ಮ ಹೆಸರು ಓದ್ತೀನಿ ನಾನು ಇಲ್ಲಿ. ಹಾ, ಶಾಬಾಜ್ ಮಾಡಿದಿರಿ. ಹೋಮ್ವರ್ಕ್ ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಹೆಂಗ್ ನೀವು? ಮಾಡಿಲ್ಲ? ಕ್ಲಾಪ್, ಚಪ್ಪಾಳೆ ಬಾರ್ಸ್ರಿ ಎಲ್ರು ಒಂದ್ಸಾರಿ. ಹಿಸ್ಟ್ರಿ ಹಿಂಗೆ ಕ್ರಿಯೇಟ್ ಮಾಡೋರಲ್ವ ನೀವು? ಹಾ, ಹಿಂಗ್ ಮಾಡಿದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮಾಡಬಾರ್ದು, ಅರ್ಥ ಆಗಿದ್ರೆ ಮಾಡಬೇಕು. ಹೋಮ್ವರ್ಕ್ ಯಾರು ಮಾಡಿದ್ದಾರೆ ಆನ್ಲೈನ್ ನಲ್ಲಿ? ತೀರ್ಥ ಪ್ರಸಾದ್ ಮಾಡಿದ್ದಾರೆ, ರಾಜು ಕುಂಬಾರ್, ವಾಟರ್, ಸಾವಣ್ಣ, SBH ರೆಡ್ಡಿ, ಮಹೇಶ್ವರಿ, ಬ್ಲ್ಯಾಕ್, ಶಿವು, ಸಿಂಗರ್, ನಿತೇಶ್, ಅಪೂರ್ವ, ರಾಜ್ಕುಮಾರ್. ಓಕೆ, ವೆರಿ ಗುಡ್. ಹೋಮ್ವರ್ಕ್ ಮಾಡ್ರಿ. ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ನೀವೇನು ಮಾಡಿದ್ ನೆನಪು ಉಳಿಯಲ್ಲ ಅದು ಕ್ಲಾಸಲ್ಲಿ. ಕ್ಲಾಸ್ ಕೇಳಿದ ತಕ್ಷಣ ಎಲ್ಲ ನೆನಪು ಉಳಿಯೋದಿಲ್ಲ. ಓಕೆ, ನೀವು ಹೋಮ್ವರ್ಕ್ ಮಾಡ್ರಿ ಅವತ್ತಿಂದ ಅವತ್ತೇ. ಒಂದು 20 ದಿನ ಟೈಮ್ ಕೊಡ್ರಿ ನನಗೆ, ಇಂಗ್ಲಿಷ್ ಕಲ್ತು ಬಿಡ್ತೀರಿ. ನೋಡೋಣ, ನಮ್ಮ ಸ್ಟೂಡೆಂಟ್ ಒಬ್ರು ಹೋಮ್ವರ್ಕ್ ಮಾಡಿ ಕಳಿಸಿದಾರೆ ನನಗೆ. ಅವರು ಬರ್ದಿದ್ದಾರೆ, ನೋಡೋಣ, ಚೆಕ್ ಮಾಡ್ತೀನಿ ಒಂದ್ಸಾರಿ. ಚೇಂಜ್ ದ ಫಾಲೋವಿಂಗ್ ಸಿಂಗ್ಯುಲರ್ ಇಂಟು ಪ್ಲೂರಲ್, ಆಮೇಲೆ ಪ್ಲೂರಲ್ ಇಂಟು ಸಿಂಗ್ಯುಲರ್. ಹಾ, ಮ್ಯಾನ್ ಇದ್ದದ್ದು ಮೆನ್ ಆಗತ್ತೆ, ಮ್ಯಾಚ್ ಇದ್ದದ್ದು ಮ್ಯಾಚಸ್ ಆಗತ್ತೆ. ನೋಡಿ, ನಾನು ಆರಂಭದಲ್ಲಿ ಹೋಮ್ವರ್ಕ್ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಬಟ್ ಬರ್ತಾ ಬರ್ತಾ ಆನ್ಸರ್ ಅಷ್ಟೇ ಕೊಟ್ಬಿಡು, ನೀವೇ ನೋಡ್ಕೊಳ್ಬೇಕು ಅದನ್ನ. ಓಕೆ. ಬಾಕ್ಸ್, ಬಾಕ್ಸಸ್ ಹೇಳಿ. ಆಕ್ಸ್ ಏನಾಗುತ್ತೆ? ಹಾ, ಆಕ್ಸೆನ್ ಆಗತ್ತೆ. ಅದು ನಿನ್ನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಲ್ಲಿ, OZ ಆಗಿತ್ತದು. ನಾನು ಓಝನ್ ಹೆಂಗ್ ಬಂತಲ್ಲಿ ಅಂತ ಅಂದೆ. ಆಮೇಲೆ ನಿಗ್ರೋಸ್, ನಿಗ್ರೋ. ಓಲ್ಕ್ಯಾನೋಸ್, ಓಲ್ಕ್ಯಾನೋ. ಟೊಮ್ಯಾಟೊ, ಟೊಮ್ಯಾಟೋಸ್. ಶೆಲ್ಫ್, ಶೆಲ್ವ್ಸ್. ಚರ್ಚ್, ಚರ್ಚಸ್. ಮ್ಯಾಂಗೋಸ್, ಮ್ಯಾಂಗೋ. ರೇಷಿಯೋ, ರೇಷಿಯೋಸ್, ರೇಷಿಯೋ. ಸ್ಟ್ರಿಯೋ ಏನಿದು? ಸ್ಟಿರಿಯೋಸ್, ಸ್ಟಿರಿಯೋ. ಲ್ಯಾಂಗ್ವೇಜ್, ಲ್ಯಾಂಗ್ವೇಜಸ್. ಲೀಫ್, ಲೀವ್ಸ್. ಫಿಶ್, ಫಿಶಸ್. ಸ್ಪೆಲ್ಲಿಂಗ್ ಹೇಳ್ರಿ ಫಿಶಸ್ದು. ಯಾಕೆ ES ಯಾಕೆ ಬಂತಲ್ಲಿ? ಇದು SH ಇದೆ ಅಲ್ವಾ? ಸ್ಟೋರಿ. ಹಾ, ಈಗ ಒಂದು 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 ಹಾ, ಫಿಶ್ ಆಸ್ ಇಟ್ ಇದೆ ಬರಿಬೇಕು, ಫಿಶಸ್ ಬರೆಯುವಾಗಿಲ್ಲ. ಸರಿ. ಈಗ ನೋಡಿ, ಹೇಳ್ರಿ ಒಂದನೇದ್ರದ್ದೇನು? ಈ ಸ್ಟೋರಿ ಅಂದ್ರೆ ಏನು? ಈ ಸ್ಟೋರಿ ಅಂದ್ರೆ ಏನು? ಮಹಡಿ ಅಂತ ಕರಿತೀವಲ್ವಾ, ಹಾಗದು ಅರ್ಥ. ನೆನ್ಪಿಟ್ಕೊಡ್ರಿ, ಈ ತರ ಕೇಳ್ತಾರೆ ಸಣ್ಣ ಸಣ್ಣ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಈ ತರ ಪ್ರಶ್ನೆಗಳಿರುತ್ತೆ. ಸೊ ನೋಡಿ, ಈ ತರ ಕೆಲವೊಂದು, ಇದು ನಾವೇನ್ ಸಾಮಾನ್ಯವಾಗಿ ಫಿಶಸ್ ಅಂತಾನೆ ಬರಿತಾ ಇರ್ತೀವಿ, ಬಟ್ ಫಿಶ್ ಬಹುವಚನದಲ್ಲಿ ಕೂಡ ಫಿಶ್ ಆಗತ್ತೆ. ಸ್ಟೋರಿ, ಸ್ಟೋರೀಸ್ ಆಯ್ತು. ಬುಯಾಯ್, ಬುಯಾಯ್ ಅಂದ್ರೆ ತೇಲುವುದು ಅಂತ ಹೇಳಿ, ಬಿಯಾಸ್ ಅಂತ ಬರುತ್ತದು. ಆಮೇಲೆ ಹಾಫ್, ಹಾವ್ಸ್. ಡಾಟರ್, ಡಾಟರ್ಸ್ ಅಂತ ಆಗತ್ತೆ. ನೆಕ್ಸ್ಟ್ ಮಿಸ್ಚೀಫ್, ಮಿಸ್ಚೀಫ್ಸ್. ಆಮೇಲೆ ಸ್ಟಫ್, ಸ್ಟಫೇ ಇರುತ್ತೆ, ಬಹುವಚನ ಆಗಲ್ಲ, ಸೇಮ್ ಇರುತ್ತೆ. ಕ್ರೈ, ಕ್ರೈಸ್. ಪೆನ್ನಿ, ಪೆನ್ನೀಸ್. ಫ್ಯಾಮಿಲಿ, ಫ್ಯಾಮಿಲೀಸ್. ರೇ, ರೇಸ್. ನೋಡಿ, ರೇ ಇದ್ದದ್ದು IS ಬರ್ಲಿಲ್ಲ ಅಲ್ಲಿ. ಯಾಕೆ? ಏನಿದೆ ಇಲ್ಲಿ? ಓವೆಲ್ ಇದೆ ಇಲ್ಲಿ ಅಲ್ವಾ, ಆ ತರ.
ನೋಡಿ ಒಂದ್ ಮಾತು ಹೇಳ್ತೀನಿ, ಯಾರ್ಯಾರು ಇಂಗ್ಲಿಷ್ ಗ್ರಾಮರ್ ಸೀರಿಯಸ್ ಆಗಿ ಕಲಿಬೇಕಂತೀರಿ ಅವರು ನಂಬರ್ ಒನ್ ಅವತ್ತು ಕ್ಲಾಸ್ ಹೇಳುವಾಗ ಗಮನ ಇಟ್ಕೊಂಡು ನೋಟ್ಸ್ ಮಾಡ್ಕೊಳ್ಬೇಕು. ನಂಬರ್ ಟು ಮನೆಗೆ ಹೋಗಿ ಅದನ್ನ ಶಾರ್ಟ್ ನೋಟ್ಸ್ ಮಾಡಬೇಕು. ನಂಬರ್ ತ್ರೀ ಅದನ್ನ ಅಲ್ಲಿ ಎಕ್ಸರ್ಸೈಸ್ ಏನಿರುತ್ತಲ್ಲ ಅಥವಾ ಹೋಮ್ವರ್ಕ್ ಅನ್ನ ಕಡ್ಡಾಯವಾಗಿ ಮಾಡಬೇಕು. ನಂಬರ್ ಫೋರ್ ಮಾರನೇ ದಿನ ಬೆಳಗ್ಗೆ ಅದನ್ನ ರಿವಿಷನ್ ಮಾಡಬೇಕು. ಇಷ್ಟು ಸ್ಟೆಪ್ ಯಾರು ಫಾಲೋ ಮಾಡ್ತೀರಿ ನಿಮ್ಗೆ ಇಂಗ್ಲಿಷ್ ಬರುತ್ತೆ, ಇಲ್ಲ ಅಂದ್ರೆ ಇಂಗ್ಲಿಷ್ ಬರಲ್ಲ. ಅರ್ಥ ಆಯ್ತಾ? ಆನ್ಲೈನ್ ಅವರಾಗ್ಲಿ ಆಫ್ಲೈನ್ ಅವರಾಗ್ಲಿ ನಾವಂತೂ ನಮ್ಮ ಪ್ರಯತ್ನ ಪಡ್ತಾ ಇದ್ದೀವಿ. ಕಲಿಯೋದು ನಿಮ್ ಜವಾಬ್ದಾರಿ. ಇಷ್ಟನ್ನ ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡಕ್ ಬರಲ್ಲ. ಇಂಗ್ಲಿಷ್ ಗ್ರಾಮರ್ ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡಲ್ಲ. ನೀವು ಅವತ್ತಿಂದ ಅವತ್ತೇ ಮಾಡ್ಬೇಕಷ್ಟೇ. 4 ಸ್ಟೆಪ್ ಇದೆ. ಕ್ಲಾಸ್ ಕೇಳುವಾಗ ಗಮನ ಇಟ್ಕೊಂಡು ಕೇಳೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲೇ ಬರ್ಕೊಳ್ಳೋದು, ಮನೆಗೆ ಹೋಗಿ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು, ಹೋಮ್ವರ್ಕ್ ಸಾಲ್ವ್ ಮಾಡೋದು, ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ರಿವಿಷನ್ ಮಾಡ್ಕೊಳ್ಳೋದು. ಇಷ್ಟೇ. ಈ 4 ಸ್ಟೆಪ್ ಯಾರು ಫಾಲೋ ಮಾಡ್ತೀರಿ ನೀವು ಯಶಸ್ವಿ ಆಗ್ತೀರಿ. ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡಿ ಅದನ್ನ. ರೇಸ್ ಆಯ್ತು. ನೆಕ್ಸ್ಟ್ ಚರ್ಚ್ ಆಯ್ತು, ರೇಷಿಯೋಸ್ ಆಯ್ತು, ಇದೆಲ್ಲ. ಪ್ಲೇ ಪ್ಲೇಸ್, ಶೆಲ್ವ್ಸ್ ಶೆಲ್ಫ್, ಫೋಲಿಯೋಸ್ ಫೋಲಿಯೋ. ಓಕೆ. ಆಮೇಲೆ ಇಕೋಸ್ ಇಕೋ, ಪ್ರತಿಧ್ವನಿಸೋದು ಅಂತ. ಸ್ಟುಡಿಯೋಸ್ ಸ್ಟುಡಿಯೋ. ನೋಡಿ ಅವ್ರಿಗೆ ಯಾವ ಪದದ ಅರ್ಥ ಗೊತ್ತಿಲ್ಲ, ಅದನ್ನ ಬರ್ಕೊಂಡಿದ್ದಾರೆ ಅವರು. ಉಳಿದಿರೋದು ಗೊತ್ತಿದೆ ಅವ್ರಿಗೆ. ಈ ಬಿಯೋ ಅಂದ್ರೆ ಗೊತ್ತಿಲ್ಲ. ಆಮೇಲೆ ಇಕೋಸ್ ಪ್ರತಿಧ್ವನಿಗಳು, ಫೋಲಿಯೋ ಅಂದ್ರೆ ಪುಟ ಅಂತ ಬರ್ಕೊಂಡಿದ್ದಾರೆ ಅವರು. ಆಮೇಲೆ ಸಿರೀಸ್ ಸಿರೀಸೇ ಆಗುತ್ತೆ. ಸಿರೀಸೇ ಇರುತ್ತೆ. ಕಾರ್ಪ್ಸ್ ಕಾರ್ಪ್ಸೇ ಇರುತ್ತೆ. ದಳ ಅಂತ ಬರುತ್ತದು. ನೆಕ್ಸ್ಟ್ ಇಲ್ಲಿ ಜೆಂಡರ್. ಲೇಡಿ ಫೆಮಿನೈನು, ಆಂಟ್ ಫೆಮಿನೈನು, ಬುಕ್ ನ್ಯೂಟರ್, ಟೀಚರ್ ಕಾಮನ್ ಜೆಂಡರ್. ಇದು ಬುಕ್ ಟೀಚರ್ ಇದು ನ್ಯೂಟ್ರಲ್ ಆಗುತ್ತೆ, ಇದು ಕಾಮನ್ ಆಗುತ್ತೆ. ಯಾಕೆ? ಹಾ, ಏನು ಶಾಬಾಷ್ ಹೇಳಿ. ಹಾ, ವೆರಿ ಗುಡ್ ವೆರಿ ಗುಡ್. ಇದು ಜೀವ ಇರುವಂತದ್ದು, ಇದು ಜೀವ ಇಲ್ಲದೆ ಇರುವಂತದ್ದು. ಸರ್ವೆಂಟ್ ಕಾಮನ್ ಜೆಂಡರ್, ಕಾಪರ್ ನ್ಯೂಟರ್, ವೈಫ್ ಫೆಮಿನೈನ್, ಸನ್ ನ್ಯೂಟರ್. ಓಕೆ. ಬೇಬಿ ಕಾಮನ್, ಸ್ಟೋರ್ ನ್ಯೂಟರ್. ಇದು ಪ್ರೆಸಿಡೆಂಟ್ ಕಾಮನ್ ಜೆಂಡರ್. ಪ್ರೆಸಿಡೆಂಟ್ ಪುರುಷರು ಇರಬಹುದು, ಸ್ತ್ರೀನೂ ಇರಬಹುದಲ್ವಾ, ಅದಕ್ಕೋಸ್ಕರ ಕಾಮನ್ ಅದು. ಆಮೇಲೆ ಪ್ರೆಸಿಡೆಂಟ್. ಎಲಿಫೆಂಟ್ ಎಲಿಫೆಂಟ್ ಏನಾಗುತ್ತೆ? ಸಾಮಾನ್ಯವಾಗಿ ಕಾಮನ್ ಇದು ಕೂಡ. ಇಲ್ಲಿ ಇವ್ರು ಮೆನ್ ಅಂತ ಬರ್ದಿದ್ದಾರೆ, ಮೇ ಮಸ್ಕ್ಯುಲೈನ್ ಅಂತ, ಬಟ್ ಕಾಮನ್ ಆಗತ್ತೆ ಇದು ಕೂಡ. ಯಾಕಂದ್ರೆ ಅದು ಆನೆ ಗಂಡು ಇರ್ಬೋದು, ಹೆಣ್ಣು ಇರ್ಬೋದಲ್ವಾ, ಸೊ ಆ ತರ. ಆಮೇಲೆ ಪ್ರಿನ್ಸ್ ಮಸ್ಕ್ಯುಲೈನ್. ನೋಡಿ ರ್ಯಾಟ್ ಅಂದ್ರೆ ಮಸ್ಕ್ಯುಲೈನ್ ಆಗತ್ತೆ, ಗೊತ್ತಿರ್ಲಿ. ರ್ಯಾಟ್ ಅಂದ್ರೆ ಮಸ್ಕ್ಯುಲೈನ್ ಆಗತ್ತೆ. ಫಿಮೇಲ್ಗೆ DOE ಯೂಸ್ ಮಾಡ್ತಾರೆ. ಓಕೆ. ರ್ಯಾಟ್ ಅಂದ್ರೆ ನೋಡಿ, ಎಲಿಫೆಂಟ್ ಕಾಮನ್ ಜೆಂಡರ್, ಬಟ್ ರ್ಯಾಟ್ ಮಸ್ಕ್ಯುಲೈನ್ ಜೆಂಡರ್. ಇಷ್ಟು ನೆನ್ಪಿಟ್ಕೊಳ್ಳಿ. ಇಷ್ಟೇ ನಮಗೇನು ಕೇಳಲ್ಲ UPSC ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಬೇಸಿಕ್ ನಾವು ಕಲ್ಕೊಂತ ಹೋಗ್ತಾ ಇದೀವಿ. ಇವೆಲ್ಲ ಗೊತ್ತಿರ್ಬೇಕು ನಮಗೆ. ಒಂದೊಂದು ಮರ್ತರು ಕನ್ಫ್ಯೂಸ್ ಆದ್ರೂ ನಡೆಯುತ್ತೆ, ಏನ್ ಚಿಂತೆ ಮಾಡಬೇಡಿ. ಸರ್ ಇಷ್ಟೆಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದು, ಇದೆಲ್ಲ ಬೇಡ. ನಮಗ್ ಬೇಕಾಗಿರೋದು ವಾಕ್ಯಗಳು ಹೇಗೆ ರಚನೆ ಆಗುತ್ತೆ, ಲಿಂಗಗಳು ಎಷ್ಟಿವೆ, ಏಕವಚನ ಬಹುವಚನ ಹೇಗಿದೆ, ಇದನ್ನ ತಿಳ್ಕೊಳ್ತಾ ಹೋಗ್ತಾ ಇದೀವಿ ನಾವು. ಇದು ಫೌಂಡೇಶನ್. ಮೊದ್ಲು ಏನ್ ಮಾಡ್ತಾ ಇದೀವಿ, ನೆಲ ಅಗಿತಾ ಇದೀವಿ, ಅಗದಲ್ಲಿ ಕಲ್ಲು ಮಣ್ಣು ಎಲ್ಲ ಹಾಕ್ತಾ ಇದೀವಿ. ಆಮೇಲೆ ಫೌಂಡೇಶನ್ ಮಾಡೋಣ, ಆಮೇಲೆ ಮನೆ ಕಟ್ಟೋಣ. ನೆಕ್ಸ್ಟ್ ಬರ್ಡ್ಸ್. ಯಾವ ಜೆಂಡರು? ಬರ್ಡ್ಸ್ ನ್ಯೂಟರ್ ಆಗತ್ತದು. ಓಕೆ. ಆ ಬರ್ಡ್ಸ್ ಬಹುವಚನದಲ್ಲಿ ಕರಿತಾ ಇದ್ದೀರಿ, ಅಥವಾ ಬರ್ಡ್ ಸಿಂಗಲ್ ಇದ್ರೆ ಕಾಮನ್ ಅಂತೂ ಕೂಡ ಕರಿಬಹುದು. ಓಕೆ. ಇವುಗಳ ಬಗ್ಗೆ ನಾವು ಬಹಳ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಫುಟ್ಬಾಲ್ ನ್ಯೂಟರ್, ಶಿಪ್ ನ್ಯೂಟರ್, ಜಡ್ಜ್ ಕಾಮನ್, ಕೌ ಫೆಮಿನೈನ್, ಹೌದಲ್ವಾ, ಆಕಳು. ಆರ್ಟಿಸ್ಟ್ ಕಾಮನ್, ಟ್ರೀ ನ್ಯೂಟರ್, ಡಾಗ್ ಮಸ್ಕ್ಯುಲೈನ್, ಫಿಮೇಲ್ ಇದ್ರೆ ಬಿಚ್ ಅಂತ ಕರಿತೀವಿ ಅದನ್ನ. ಟ್ರೀ ನ್ಯೂಟರ್ ಜೆಂಡರ್. ಸಸ್ಯಗಳು ನ್ಯೂಟರ್ ಜೆಂಡರ್ ಅಲ್ಲೇ ಬರುತ್ತೆ ಇಂಗ್ಲಿಷ್ ಅಲ್ಲಿ. ಕೌ ಹೆಣ್ಣಲ್ವಾ ಅದು ಕೂಡ. ಹಾ, ಬ್ಲೂ ಆಗಿ ಬುಲ್ ಅದೇ ಇರ್ಲಿ. ಮೂನ್ ನ್ಯೂಟರ್, ಕಾಲೇಜ್ ನ್ಯೂಟರ್, ಲಯನ್ ಮಸ್ಕ್ಯುಲೈನ್, ಲಯನೆಸ್ ಇದ್ರೆ ಫಿಮೇಲ್ ಆಗುತ್ತೆ. ಬಾಕ್ಸ್ ನ್ಯೂಟರ್, ಸಿ ನ್ಯೂಟರ್, ಸಿಟಿ ಕೂಡ ನ್ಯೂಟರ್ ಆಗುತ್ತೆ. ಆಮೇಲೆ ಅಪೋಸಿಟ್ ಜೆಂಡರ್ಗೆ ಚೇಂಜ್ ಮಾಡೋಣ ಇವುಗಳನ್ನ. ಕವ್ ಇದ್ದದ್ದು ಏನಾಗುತ್ತೆ? ಬುಲ್ ಅಥವಾ ಆಕ್ಸ್.
ಆಮೇಲೆ ಹೀರೋ, ಹೀರೋಯಿನ್, ಚೇರ್ಮನ್, ಚೇರ್ವಿಮನ್, ಫ್ರೆಂಡ್, ಫ್ರೆಂಡೇ ಇರುತ್ತೆ, ಚೇಂಜ್ ಆಗಲ್ಲ. ಅವನು ನನ್ನ ಗಂಡ ಸ್ನೇಹಿತ ಅಂತೀವ, ಅವನ ನನ್ನ ಹೆಣ್ಣು ಸ್ನೇಹಿತರು ಅಂತೀವ, ಇಲ್ಲ. ಆಮೇಲೆ ಇದು ಲ್ಯಾಡ್ ಅಂದ್ರೆ ತರುಣ, ಲ್ಯಾಸ್ ಅಂದ್ರೆ ತರುಣಿ. ಸರ್, ಮೇಡಮ್, ಫಾದರ್, ಮದರ್, ಕಿಂಗ್, ಕ್ವೀನ್, ಹಸ್ಬೆಂಡ್, ವೈಫ್, ಸಿಸ್ಟರ್, ಬ್ರದರ್. ಟೈಗರ್, ಟೈಗ್ರೆಸ್, ಕಮಾಂಡರ್, ಕಮಾಂಡರ್ ಇರುತ್ತೆ ಅಲ್ಲಿ. ಆಕ್ಟರ್, ಆಕ್ಟ್ರೆಸ್, ನನ್, ಮಾಂಕ್, ವಿಡೋವರ್, ವಿಡೋ, ಡಾಕ್ಟರ್, ಡಾಕ್ಟರ್ ಇರುತ್ತೆ. ಬುಲ್, ಕೌ, ಬಿಚ್, ಡಾಗ್. ಇದು ಏನಿದೆ? ಅರ್ಲ್, ಕೌಂಟ್ರೆಸ್. ಏನಿದೆ, ಏನು ಅರ್ಥ ಏನಿದ್ರದ್ದು? ಹುಡುಕ್ರಿ, ಹೇಳ್ರಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟ್ರೆಸ್ ಆರ್ ಲೇಡಿ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಸ್ಟೆಪ್ ಮದರ್, ಸ್ಟೆಪ್ ಫಾದರ್. ಹೇಳ್ರಿ, ಇದ್ರ ಅರ್ಥ ಹೇಳ್ರಿ. ಆನ್ಲೈನ್ ಅವ್ರು ಹೇಳಿ ನೋಡೋಣ ಏನದು ಅರ್ಥ. ಎಕ್ಸರ್ಸೈಸ್ ನಿನ್ನೆ ಮಾಡಿದೀನಿ ಅಂತ ಹೇಳಿದಿರಿ, ಅದರ ಅರ್ಥ ನೋಡಿದೀರಾ? ಎಕ್ಸರ್ಸೈಸ್ ಮಾಡುವಾಗ ಅರ್ಥನೂ ಕೂಡ ನೋಡ್ಕೊಳ್ಬೇಕು. ಹ್ಮ್ ಬರ್ತಾ ಇಲ್ಲ, ಮೊಬೈಲ್ ತಂದಿಲ್ಲ. ಹ್ಮ್ ಹುಡುಕ್ರಿ, ಏನಿದೆ ಅರ್ಥ? ಇದಕ್ಕೆ ನೋಡಿ, ಯಾಕಂದ್ರೆ ಹೋಮ್ವರ್ಕ್ ಮಾಡಬೇಕು ಇದಕ್ಕೋಸ್ಕರ. ಅರ್ಲ್ ಕೌಂಟೆಸ್ ಅಂತ ಇದೆ ಅದು. ಆನ್ಲೈನ್ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ವಾ ನಿಮ್ಗೂ? ಹೋಮ್ವರ್ಕ್ ಮಾಡಿದೀನಿ ಅಂತ ಹೇಳಿದ್ರಿ. ಹಾ, ಕಿವಿನಾ? ಕಿವಿ ಅನ್ನುವಂಥದ್ದು ಒಂದು ಪ್ರಾಣಿನೋ ಪಕ್ಷಿನೋ ಇದೆ. ಮತ್ ಕೌಂಟೆಸ್ ಅಂದ್ರೆ ಏನಿದೆ ನೋಡಿ. ಹ್ಮ್ 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 ಹೌದಾ, ಓಕೆ, ಗುಡ್. ಬರ್ಕೊಳ್ರಿ ಇದನ್ನ. ಇದೇ ನೋಡ್ರಿ, ಇಲ್ಲೊಂದು ಈ ಬರ್ತಾ ಇದೆ, ಇಲ್ಲೊಂದು ಈ ಬರ್ತಾ ಇದೆ, ಯಾರು ಗೊತ್ತಿದೆ ಅದು? ಕರೆಕ್ಟ್. ಹಾ, ಚತುರ್ಥಿ ಸಂಬೋಧನಾ ಅಲ್ಲಿ ಅಲ್ವಾ? ಹ್ಮ್ ಅಲ್ಲಿ ಚತುರ್ಥಿ ಈಗೆ ಕೆ ಅಲ್ವಾ? ಈ ಇದೇ ಬರುತ್ತೆ ಅಥವಾ ಮಹಾಪ್ರಾಣ ಬರುತ್ತೆ? ಹೌ- ಇದ್ ನೋಡಿ, ಅರ್ಲ್ ಅಂದ್ರೆ ಬ್ರಿಟಿಷರ ಗೌರವಯುತವಾದಂತ ವ್ಯಕ್ತಿಗೆ ಅರ್ಲ್ ಅಂತ ಕರೀತಾರೆ. ಅವನ ಹೆಂಡತಿಗೆ ಕೌಂಟೆಸ್ ಅಂತ ಕರೀತಾರೆ.
ರೇಣುಕಾ ಅವ್ರು ಹೇಳ್ತಾ ಇದ್ರು ನೋಡಿ, ಅರ್ಲ್ ಟೈಟಲ್ ಆಫ್ ನೋಬಿಲಿಟಿ. ವೆರಿ ಗುಡ್. ಬರ್ಕೊಡ್ರಿ ಇವುಗಳನ್ನ, ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಹೂ, ದ್ವಿತೀಯ ಹಣ್ಣು, ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿಯ ಸಂಬೋಧನ ಅಲ್ಲಿ. ಇವು ಬರ್ಬೇಕು ಎಲ್ರಿಗೂ. ಏನಿಲ್ಲ, ಇದು ನೆನಪಿಡೋದು ಕೂಡ ಈಸಿ ಇದೆ. ಏನಂತ ಅಂದ್ರೆ ಓ, ಸಪ್ತಮಿ ಅಲ್ಲಿ ಅಲ್ವಾ? ಸಂಬೋಧನೆ ಏನಾಗಬೇಕು? ಸಂಬೋಧನೆ ಅಲ್ಲ, ಇದು ಸಪ್ತಮಿ ಅಲ್ಲಿ. ಈ ಮಹಾಪ್ರಾಣ ನಮಗೆ ಸಂಬೋಧನೆ ಅಗತ್ಯ ಇಲ್ಲ. ನೋಡೋಣ. ನಮ್ಗೆ UPSC ಇವೆಲ್ಲ ಇರಲ್ಲ, ಅದಕ್ಕೋಸ್ಕರ ಮರ್ತಿದೀವಿ ನಾವನ್ನೆಲ್ಲ. ಬಟ್ ಈ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬೇಸಿಕ್ ಇಂದ ಹೇಳ್ಬೇಕಾಗಿದೆ ಇದನ್ನೆಲ್ಲ. ಇರ್ಲಿ. ಇರ್ಲಿ. ಸರಿ, ಇವೇನಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಬರುತ್ತೆ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಕೂಡ ಇದನ್ನ ತಗೊಂಡು ಅವ್ರು ಮುಂದಿನ ಹೇಳ್ತಾರೆ ಅಲ್ಲಿ. ಅದಕ್ಕೋಸ್ಕರ ಬೇಸಿಕ್ ಇದು ನಿಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ರಾಮನು ಬಂದನು ಅಂತ ಅಂತೀವಿ. ಇಲ್ಲಿ ನೋಡಿ, ಇದು ಹೆಂಗ್ ರಚನೆ ಆಗಿದೆ ಅಂತ ಅಂದ್ರೆ ನ ಪ್ಲಸ್ ಉ ಸೇರಿ ಆಗಿದೆ ಅಲ್ವಾ? ಸೊ ಈ ಉ ಎಲ್ಲಿರುತ್ತೋ ಅದನ್ನ ಏನಂತ ಕರಿತೀವಿ? ಪ್ರಥಮ ಅಂತ ಕರಿತೀವಿ. ಹಾಗೇನೆ ಮತ್ತೆ ರಾಮನನ್ನು ಶಾಲೆಗೆ ಕರೆದುಕೊಂಡು ಹೋದರು ಅಂತಾರೆ. ಇಲ್ಲೇನಿದೆ? ನನ್ನು ಅಂತ ಅನಿಸ್ತಾ ಇದೆ ನಿಮಗೆ, ಬಟ್ ಇಲ್ಲೇನಿದು? ಓಕೆ, ಹಣ್ಣು ಅನ್ನುವಂತ ಪದ ಸೇರ್ಕೊಂಡಿದೆ ಅದಕ್ಕೆ ಅಲ್ವಾ? ನ ಪ್ಲಸ್ ಹಣ್ಣು, ಅದಕ್ಕೆ ನನ್ನು ಅನ್ನು ಆಯ್ತದು. ಸೊ ಅದೇನು? ದ್ವಿತೀಯ. ಆಮೇಲೆ ಇಲ್ಲಿ ನೋಡಿ, ರಾಮನಿಂದ ಅಂತ ಇದೆ. ಇಲ್ಲಿ ಏನಾಗಿದೆ? ರಾಮನ ಪ್ಲಸ್ ಇಂದ ಸೇರ್ಕೊಂಡು ರಾಮನಿಂದ ಅನ್ನುವಂತ ಪದ ಆಗಿದೆ. ಅದನ್ನ ತೃತೀಯ ಅಂತ ಕರಿತೀವಿ. ಹಾಗೇನೆ ರಾಮನಿಗೆ ಹಣ್ಣನ್ನು ಕೊಟ್ಟರು. ರಾಮನಿಗೆ ಇದೆ ಅಲ್ವಾ? ಅದನ್ನ ಚತುರ್ಥಿ ಅಂತ ಕರಿತೀವಿ. ಅಂದ್ರೆ ವಾಕ್ಯಗಳಲ್ಲಿ ನಾವು ಬಳಸುವಂತ ಪದಗಳಿವೆಲ್ಲ ಅಲ್ವಾ? ಆ ಪದಗಳಿಗೆ ಏನೇನು ಎಂಡಿಂಗ್ ಇದೆಯೋ ಅದರ ಆಧಾರದಿಂದ ಈ ರೀತಿ ಪ್ರತ್ಯಯಗಳು ಅಂತ ಬರುತ್ತೆ. ಪ್ರತ್ಯಯ ಅಂದ್ರೆ ಏನು? ಆಡ್ ಮಾಡಿದಾರೆ ಅಂತ ಅರ್ಥ. ರಾಮ, ರಾಮನ್ ಪ್ಲಸ್ ಉ, ಇದು ಪ್ರತ್ಯಯ, ಇದು ಎಕ್ಸ್ಟ್ರಾ ಆಡ್ ಮಾಡಿರೋದು ಅಲ್ವಾ? ಸೊ ಅದಕ್ಕೋಸ್ಕರ ಇದೇನಿತ್ತು? ವಿಭಕ್ತಿ ಪ್ರತ್ಯಯ ಅಂತ ಕರೀತಾರೆ ಇದನ್ನ. ಸೊ ಉ ಅನ್ನುವಂಥದ್ದು ಏನಿದು? ಪ್ರಥಮ ವಿಭಕ್ತಿ ಪ್ರತ್ಯಯ. ಆಮೇಲೆ ರಾಮನ ದೆಸೆಯಿಂದ ಅಂದ್ರೆ ರಾಮನಿಂದ, ಅವನಿಂದ ಅವನಿಗೋಸ್ಕರ. ಸೊ ಒಂದು ಸ್ವಲ್ಪ ಇಲ್ಲಿ ತೃತೀಯ ಮತ್ತು ಪಂಚಮಿ ಸಿಮಿಲರ್ ಅನ್ಸುತ್ತೆ. ನಾವು ಮೊದಲು ದೆಸೆಯಿಂದ ಅಂತ ಜಾಸ್ತಿ ಬಳಸ್ತಾ ಇದ್ವಿ, ಬಟ್ ಇದನ್ನ ಇತ್ತೀಚೆಗೆ ಜಾಸ್ತಿ ಬಳಸ್ತಾ ಇಲ್ಲ. ಓಕೆ. ಆಮೇಲೆ ರಾಮನ ಮನೆ ದೂರದಲ್ಲಿದೆ. ರಾಮನ ಅಲ್ವಾ? ರಾಮನ, ಅವಂದು, ಅದಕ್ಕೆ ಷಷ್ಠಿ ಅಂತ ಕರಿತೀವಿ. ಅಲ್ಲಿ ರಾಮನಲ್ಲಿ ಒಳ್ಳೆಯ ಗುಣಗಳಿದ್ವು. ರಾಮನಲ್ಲಿ ಒಳ್ಳೆಯ ಗುಣಗಳಿದ್ವು ಅಂದ್ರೆ ಅದು ಸಪ್ತಮಿ. ಆಮೇಲೆ ಸಂಬೋಧನ ಈರ ಅಂತ ಬರುತ್ತೆ, ಅದನ್ನ ಮುಂದೆ ಬಂದಾಗ ನೋಡ್ಕೊಳ್ಳೋಣ. ಸೊ ಇಷ್ಟು ನಿಮಗೆ ಬೈಹಾಟ್ ಆಗ್ಬೇಕು. ಇವೇನ್ ಬೈಹಾಟ್ ಆಗೋ ಅಗತ್ಯ ಇಲ್ಲ. ಇದು ನೋಡಿ, ಪ್ರಥಮವು ದ್ವಿತೀಯ ಹಣ್ಣು, ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಸಂಬೋಧನ ಈರ. ಇವು ಗೊತ್ತಿರ್ಬೇಕು ನಿಮ್ಗೆ ಇಷ್ಟು.
ಇದನ್ನ ಯಾಕೆ ಈಗ ಹೇಳಿದೆ ಅಂತ ಅಂದ್ರೆ, ನಾವೀಗ ಕಲಿಯುವಂತಹ ಇಂಗ್ಲಿಷ್ ನಲ್ಲಿ ಕೂಡ ಇಂತಹ ವಾಕ್ಯಗಳು ಬರುತ್ತೆ, ಅಲ್ಲಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಇದನ್ನ ಕಲಿಯೋದ್ರಿಂದ. ಸರಿ, ನೋಡೋಣ. ಏನು ಇಲ್ಲಿ ಇವರು ವಿಭಕ್ತಿಗಳಿಗೆ ಏನಂತಾರೆ, ಕೇಸ್ ಅಂತ ಕರೀತಾರೆ. ಇವರು ನೌನ್ ಕೇಸ್. ಇವ್ರು ಏನಂತ ಕರೆದಿದ್ದಾರೆ ಅಂದ್ರೆ ಕೇಸ್ ಅಂತ ಕರೆದಿದ್ದಾರೆ. ಏನಿದು ಕೇಸ್ ಅಂದ್ರೆ, ನಾಮಪದ ನೌನ್ ಆರ್ ಪ್ರೊನೌನ್ ಗಳು ವಾಕ್ಯದಲ್ಲಿಯ ಇತರ ಶಬ್ದಗಳೊಂದಿಗೆ ಹೊಂದಿರುವ ವಿಶಿಷ್ಟ ಸಂಬಂಧವನ್ನು ಏನಂತ ಕರೀತಾರೆ ಇವರು, ವಿಭಕ್ತಿ ಅಥವಾ ಕೇಸ್ ಅಂತ ಕರೀತಾರೆ ಇವರು ಇಂಗ್ಲಿಷ್ ನಲ್ಲಿ. ಎಷ್ಟಿವೆ ಏನಿವೆ ನೋಡೋಣ. ಇಲ್ಲಿ ಒಂದನೇದು ಫಸ್ಟ್ ನಮ್ದೇನಿತ್ತು, ಪ್ರಥಮ ಏನಿತ್ತಲ್ಲಿ, ಹೂ. ಹಾ, ದ್ವಿತೀಯ ಏನಿತ್ತು, ಹಣ್ಣು. ತೃತೀಯ ಏನಿತ್ತು, ಇಂದ. ಚತುರ್ಥಿ ಏನಿತ್ತು, ಕೆ. ಷಷ್ಠಿ ಏನಿತ್ತು, ಅ. ಸಂಬೋಧನ, ಓಕೆ. ಹಾ, ಅದೇ ಇವರಲ್ಲಿ ಇಷ್ಟೇ ಇದೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇವುಗಳು ಒಂದೇದು ಯಾವುದು, ನಾಮಿನೇಟಿವ್ ಕೇಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ವರ್ಡ್ ನ ಅರ್ಥದಲ್ಲೇ ತಿಳ್ಕೊಳ್ಳೋಣ. ನಾಮಿನೇಷನ್ ಅಂತಾರೆ ಗೊತ್ತಾ, ಈಗ ಸಿನಿಮಾಗಳಿಗೆ ಪ್ರೈಸ್ ಕೊಡ್ತಿರ್ತಾರೆ, ಅಲ್ಲಿ ದಿಸ್ ಈಸ್ ನಾಮಿನೇಟೆಡ್ ಫಾರ್ ಅಂತ ಹೇಳ್ತಾರೆ. ದಿಸ್ ಆಕ್ಟರ್ ಈಸ್ ನಾಮಿನೇಟೆಡ್ ಫಾರ್. ನಾಮಿನೇಷನ್ ಅಂದ್ರೆ ಏನಾಯ್ತು, ಅವನ ಹೆಸರು ಹೇಳೋದು. ಸೊ ಇದೇನ್ ಹೇಳುತ್ತೆ, ಪ್ರಥಮ ವಿಭಕ್ತಿ ಹೆಸರು ಹೇಳುತ್ತೆ. ಓಕೆ, ಪ್ರಥಮ ವಿಭಕ್ತಿ ಏನ್ ಮಾಡುತ್ತೆ, ಹೆಸರು ಹೇಳುತ್ತೆ. ನಾಮಿನೇಟಿವ್, ಪ್ರಥಮ, ಹೂ. ನೆನ್ಪಿಟ್ಕೊಳ್ಳಿ ಇಷ್ಟು. ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಈಗ. ಯಾಕಂದ್ರೆ ನಿಮ್ಗೆ ನಾಮಿನೇಟಿವ್ ಅಂದ ತಕ್ಷಣ ನೆನಪು ಉಳಿಯಲ್ಲ, ಸೊ ಅದಕ್ಕೆ ಹೇಳಿದ್ ನಾನು. ನೋಡೋಣ ಏನಿದೆ ಇದರಲ್ಲಿ. Nominative case, when a noun or pronoun is used as a subject of a verb in a sentence, it is said to be in the nominative case. ಅಂದ್ರೆ ಕ್ರಿಯಾಪದಕ್ಕೆ ಒಂದು ನಾಮಪದವು ಕರ್ತೃವಾಗಿದ್ರೆ ಅದನ್ನ ಏನಂತ ಕರೀತಾರೆ, ಪ್ರಥಮ ವಿಭಕ್ತಿ. ವಿತ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬರ್ತಾ ಇದೀವಿ. ಸೀತಾ ಅನ್ನುವಂಥದ್ದೇನಿದು, ನೌನ್ ಅಲ್ವಾ. ಸ್ಯಾಂಗ್ ಅನ್ನುವಂಥದ್ದೇನು, ವರ್ಬ್ ಅಲ್ವಾ. ಸಾಂಗ್ ಅನ್ನೋದು ಏನು, ನೌನ್. ಸರಿ, ಈಗ ಸೀತಾ ಸ್ಯಾಂಗ್ ಅ ಸಾಂಗ್, ಏನಿದ್ರ ಅರ್ಥ, ಸೀತಳು ಒಂದು ಹಾಡನ್ನು ಹಾಡಿದಳು. ಸರಿ, ಈಗ ಕ್ರಿಯಾಪದ ಯಾವುದು ಇದರಲ್ಲಿ, ಕನ್ನಡದಲ್ಲಿ ಹೇಳಿ, ಕ್ರಿಯಾಪದ ಯಾವುದು, ಹಾಡಿದಳು. ಸರಿ, ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಕ್ರಿಯಾಪದಕ್ಕೆ ಕರ್ತೃವಾಗಿದ್ರೆ. ಕರ್ತೃ ಅಂದ್ರೆ ಯಾರು, ಸೃಷ್ಟಿಕರ್ತ ಅಂತಾರೆ ನೋಡಿ. ಕರ್ತೃ ಅಂದ್ರೆ ಯಾರು, ಆ ಕೆಲಸ ಮಾಡಿರೋರು. ಇಲ್ಲಿ ಕ್ರಿಯಾಪದ ಇದು, ಇದನ್ನು ಮಾಡಿರೋರು ಯಾರು, ಸೇತ್. ಸರಿ, ಇದೇನು, ಇವಳು ಯಾರು, ಇವಳು ಇಲ್ಲಿ ಕರ್ತೃ, ಇದು ಕ್ರಿಯೆ. ಸರಿನಾ. ಸೊ ಇಲ್ಲಿ ಹಾಗಾದ್ರೆ ಇದನ್ನ ಏನಂತ, ಯಾವ ಕೇಸ್ ಅಂತ ಕರಿತೀವಿ, ಇದನ್ನ ನಾಮಿನೇಟಿವ್ ಕೇಸ್ ಅಂತ ಕರಿತೀವಿ. ಸರಿನಾ. ಇಲ್ಲಿ ನೋಡಿ, ಇನ್ ದ ಫಸ್ಟ್ ಸೆಂಟೆನ್ಸ್ ದ ನೌನ್ ಸೀತಾ ಈಸ್ ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಸ್ಯಾಂಗ್. ಇದೇನಿದೆಯಲ್ಲ, ಈ ಹಾಡಿದಳು ಅನ್ನುವಂಥದ್ದು, ಇದರ ಸಬ್ಜೆಕ್ಟ್ ಯಾವುದು ಅಂದ್ರೆ ಸೀತಾ. ಸಬ್ಜೆಕ್ಟ್ ಪ್ರೆಡಿಕೇಟ್ ಅಂತ ಕಲ್ತಿದ್ವಿ, ನೆನಪಿದೆ. ಸಬ್ಜೆಕ್ಟ್ ಸೀತಾ, ಅವಳು ಏನ್ ಮಾಡಿದಾಳ ಅದು ಉಳಿದಿರೋದು. ಓಕೆ, ಸೊ ವರ್ಬ್ ನ ಸಬ್ಜೆಕ್ಟ್ ಏನಿದೆಯೋ ಅದನ್ನ ಏನಂತ ಕರಿತೀವಿ, ನಾಮಿನೇಟಿವ್ ಕೇಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ, ನೆನ್ಪಿಟ್ಕೊಂಡ್ಬಿಡಿ ಇಷ್ಟನ್ನ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇಷ್ಟು ಹಿಂಗ್ ಬರ್ಕೊಡ್ರಿ ಅಲ್ಲೇ ನೋಟ್ಸ್ ಅಲ್ಲಿ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ಕ್ಲಾರಿಟಿ ಇರ್ಬೇಕಿಲ್ಲಿ, ಸುಮ್ನೆ ಕ್ಲಾಸ್ ಕೇಳಬೇಡಿ. ಸಂಬೋಧನಾ ಎ ಇ ರ, ಇದು ಕರೆಕ್ಟ್ ಅಂತೆ ನೋಡಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ, ಎ ಇ ರ ಇದು ಕರೆಕ್ಟ್, ಸಂಬೋಧನ. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ ಅದೇ ತರ. ದ ಬಾಲ್, ಏನಿದು, ಫೆಲ್, ಏನು, ವರ್ಬ್. ಫ್ರಾಮ್, ಹಿಸ್ ಅನ್ನುವಂಥದ್ದು ಪ್ರೊನೌನ್. ಹ್ಯಾಂಡ್ ಅನ್ನುವಂಥದ್ದು ನೌನ್. ಸರಿ, ಈಗ ಏನಾಗಿದೆ ಕನ್ನಡದಲ್ಲಿ ನೋಡೋಣ ಇದನ್ನ. ದ ಬಾಲ್ ಫೆಲ್ ಡೌನ್ ಫ್ರಾಮ್ ಹಿಸ್ ಹ್ಯಾಂಡ್. ಅವನ
ಕೈಯಿಂದ ಬಾಲ್ ಕೆಳಗೆ ಬಿದ್ದಿತು ಅಲ್ವಾ, ಅಥವಾ ಚೆಂಡು ಅಂತ ಅನ್ಬೋದು. ಇಲ್ಲಿ ನೋಡಿ ಏನಾಗಿದೆ ಅಂತ ಅಂದ್ರೆ, ಅವನ ಕೈಯಿಂದ ಬಾಲ್ ಕೆಳಗಡೆ ಬಿದ್ದಿದೆ. ಓಕೆ, ಯಾರ ಕೈಯಿಂದ ಬಿತ್ತು? ಅವನ ಕೈಯಿಂದ. ಸರಿ, ನೋಡೋಣ ಏನಾಗಿದೆ ಇಲ್ಲಿ. ಇಲ್ಲಿ ನೌನ್ ಯಾವುದು? ದ ಬಾಲ್ ಈಸ್ ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಫೆಲ್. ಸೊ ನೌನ್ ದ ಬಾಲ್ ಈಸ್ ದ ನಾಮಿನೇಟಿವ್ ಕೇಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಗಮನ ಇಟ್ಕೊಂಡು ನೋಡಿ. ಕನ್ನಡ ವಾಕ್ಯ ಇನ್ನೊಂದ್ ಸಾರಿ ಬರೆಯೋಣ ಅದನ್ನ. ಚೆಂಡು ಏನಿದೆ ಇಲ್ಲಿ? ಏನಿತ್ತಿಲ್ಲಿ? ಹೂ ಅಂದ್ರೆ ಕನ್ನಡದಲ್ಲಿ ಪ್ರಥಮ. ಪ್ರಥಮ ಪ್ರಥಮ ಇಂಗ್ಲಿಷ್ ನಲ್ಲಿ ನಾಮಿನೇಟಿವ್ ಅಲ್ವಾ? ಓಕೆ. ಚೆಂಡು ಅವನ ಕೈಯಿಂದ ಕೆಳಗೆ ಬಿದ್ದಿತು. ಸೊ ಇಲ್ಲಿ ಕ್ರಿಯೆ ಆದದ್ದು ಯಾವುದು? ಕ್ರಿಯೆ ಎಲ್ಲಾಗಿದೆ ಇಲ್ಲಿ? ಬಿದ್ದಿತು ಅಲ್ವಾ? ಇದೇನಿದು? ಕ್ರಿಯಾಪದ, ವರ್ಬ್ ಅಥವಾ ಕ್ರಿಯಾಪದ. ಸೊ ಏನು ಬಿತ್ತು? ಚೆಂಡು ಬಿತ್ತು. ಅಂದ್ರೆ ಇಲ್ಲಿ ಈ ನೌನ್ ಏನಿದೆಯಲ್ಲ, ಇದೇನಿದು? ಸಬ್ಜೆಕ್ಟ್. ಚೆಂಡು ಬಿಡ್ರಿ, ಉಳಿದಿರೋದೆಲ್ಲ ಪ್ರೆಡಿಕೇಟ್ ಆಯ್ತು. ಸೊ ಇದೇನಿದು ಹಾಗಾದ್ರೆ? ಯಾವ ಕೇಸ್ ಇದು? ನಾಮಿನೇಟಿವ್ ಅಷ್ಟೇ, ಮತ್ತೇನಿಲ್ಲ. ಹಿ ಲರ್ನ್ಸ್ ಹಿಸ್ ಲೆಸನ್ಸ್. ಅವನು ಅವನ ಪಾಠಗಳನ್ನು ಕಲಿಯುತ್ತಾನೆ. ಇಲ್ಲಿ ನೋಡಿ, ಹಿ ಅನ್ನುವಂಥದ್ದು ಪ್ರೊನೌನ್ ಇದೆ, ವರ್ಬ್ ಏನಿದೆ? ಲರ್ನ್ಸ್. ಲರ್ನ್ಸ್ ಅಂದ್ರೆ ಕಲಿಯುತ್ತಾನೆ. ಓಕೆ, ಹಿ ಅಂದ್ರೆ ಅವನು, ಮತ್ತಲ್ಲೂ ಬಂತು ನೋಡಿ. ಅವನು ಅವನು ಅವನ ಪಾಠಗಳನ್ನು ಕಲಿಯುತ್ತಾನೆ. ಸೊ ಇಲ್ಲಿ ಕ್ರಿಯಾಪದ ಕಲಿಯುತ್ತಾನೆ. ಸೊ ಏನ್ ಕಲಿತಾನೆ ಅವನು? ಪಾಠಗಳನ್ನು. ಓಕೆ, ಯಾರು ಕಲಿತಾ ಇದ್ದಾರೆ? ಅವನು. ಅವನು ಅನ್ನೋದ್ರಲ್ಲಿ ಏನಿದೆ ಇಲ್ಲಿ? ಹೂ ಇದೆ. ಹೂ ಅನ್ನೋದು ಪ್ರಥಮ. ಇಂಗ್ಲಿಷ್ ಅಲ್ಲಿ ಪ್ರಥಮ ಏನು? ನಾಮಿನೇಟಿವ್. ಇಷ್ಟೇ. ಕ್ಲಿಯರ್? ನೆಕ್ಸ್ಟ್. ಸೊ ಹಾಗಾದ್ರೆ ಇದಕ್ಕೆ ಈಸಿ ಮೆಥಡ್ ಏನ್ ಸರ್? ನಾವು ಇದು ಯಾವ ಕೇಸ್ ನಲ್ಲಿ ಇದೆ ಅಂತ ಹೇಗೆ ಪತ್ತೆ ಮಾಡೋದು ಅಂತ ಅಂದ್ರೆ, ಏನೂ ಇಲ್ಲ. ಕೊನೆಗೆ ಆ ಒಂದು ವಾಕ್ಯ ಮುಗಿಯುತ್ತಲ್ಲ, ವಾಕ್ಯ ಮುಗಿದ ತಕ್ಷಣ ಹೂ ಅಥವಾ ವಾಟ್ ಇಟ್ಬಿಡೋದು. ಗೊತ್ತಾಗತ್ತೆ ಯಾವ್ದ್ರಲ್ಲಿದೆ ಅಂತ. ಉದಾಹರಣೆಗೆ, ಹೂ ಸ್ಯಾಂಗ್ ದ ಸಾಂಗ್. ಯಾರು ಹಾಡನ್ನು ಹಾಡಿದರು? ಸೀತಾ. ವಾಟ್ ಫೆಲ್ ಡೌನ್ ಫ್ರಮ್ ದ ಹ್ಯಾಂಡ್. ಕೈಯಿಂದ ಏನು ಬಿತ್ತು? ಬಾಲ್. ಹೂ ಲರ್ನ್ಸ್ ದ ಲೆಸನ್ಸ್. ಯಾರು ಪಾಠವನ್ನು ಕಲಿಯುತ್ತಾರೆ? ಅವನು. ಓಕೆ, ಇವೆರಡು. ಹೂ ಮತ್ತು ವಾಟ್ ಹಾಕಿದಾಗ ಉತ್ತರ ನಮಗೆ ಸಿಗುತ್ತಲ್ಲ, ಅದು ನಾಮಿನೇಟಿವ್ ಕೇಸ್ ನಲ್ಲಿ ಇರುತ್ತೆ. ನೆಕ್ಸ್ಟ್, ಆಬ್ಜೆಕ್ಟಿವ್ ಅಂತ ಬರುತ್ತೆ. ಆಬ್ಜೆಕ್ಟಿವ್ ಅಂದ್ರೆ ಯಾವುದು? ಹೇಳಿ ಕನ್ನಡದಲ್ಲಿ. ಬರ್ಸಿದ್ದೆ ಅಲ್ವಾ? ದ್ವಿತೀಯ ಅಲ್ವಾ? ಸೊ ದ್ವಿತೀಯ ಪ್ರಕಾರ ನಮ್ಗೆ ಏನ್ ಬರ್ಬೇಕು? ಕೊನೆಗೆ ಅನ್ನು ಬರ್ಬೇಕು. ನೋಡೋಣ ಇಲ್ಲಿ ಹೆಂಗ್ ಬರುತ್ತೆ ಏನಂತ. ಸೊ ಇದನ್ನ ಆಬ್ಜೆಕ್ಟಿವ್ ಅಂತಾನು ಕೂಡ ಕರೀತಾರೆ, ಅಕ್ಯೂಸೇಟಿವ್ ಅಂತ ಕೂಡ ಕರೀತಾರೆ. ಅಕ್ಯೂಸೇಟಿವ್ ಅಂದ್ರೆ ಬೆರಳು ಮಾಡಿ ತೋರಿಸೋದು, ಅದು ಅಂತ ತೋರಿಸೋದು. ಸರಿ, ನೋಡೋಣ ಇಲ್ಲಿ. when a noun or pronoun is used as the object of the verb. ಅಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡಿದ್ರು, ಇಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ವಾಕ್ಯಗಳ ವ್ಯತ್ಯಾಸ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಓಕೆ, ಆರ್ ದ ಆಬ್ಜೆಕ್ಟ್ ಆಫ್ ದ ಪ್ರಿಪೋಸಿಷನ್, ಇಟ್ ಈಸ್ ಸೇಡ್ ಟು ಬಿ ಇನ್ ದ ಆಬ್ಜೆಕ್ಟಿವ್ ಆರ್ ಅಕ್ಯೂಸಿಟಿವ್ ಕೇಸ್ ಅಂತ ಹೇಳ್ತೀವಿ. ಓಕೆ, ಒಂದು ವಾಕ್ಯದಲ್ಲಿನ ನಾಮದ ಇಲ್ಲವೇ ಸರ್ವನಾಮವು ಕ್ರಿಯಾಪದಕ್ಕೆ ಕರ್ಮ ಆಗಿದ್ರೆ, ಓಕೆ, ಕರ್ತೃ, ಕರ್ಮ, ಕ್ರಿಯಾಪದ ಅಂತ 3 ಬರುತ್ತೆ. ಕರ್ತೃ, ಕರ್ಮ, ಕ್ರಿಯಾಪದ. ಕರ್ತೃ, ಕರ್ಮ, ಕ್ರಿಯಾಪದ. ಹೇಳ್ತೀನಿ ನೋಡಿ ಕನ್ನಡದಲ್ಲಿ ಒಂದು ಉದಾಹರಣೆ. ರಾಮ ರಾವಣನನ್ನು ಕೊಂದನು. ಅರ್ಥ ಆಯ್ತಾ? ಸೊ ಈಗ ಇಲ್ಲೇ ತಗೊಳ್ರಿ. ಏನಂದ್ರೆ ರಾವಣನನ್ನು ಏನಿದೆ ಇಲ್ಲಿ? ಇದರಲ್ಲಿ ಅನ್ನು ಇದೆ ಅಲ್ವಾ? ನಾವೀಗ ರಾಮ ಅಂತ ಬರಿತೀವಿ, ಬಟ್ ಮೊದಲಿನವರು ರಾಮನು ಅಂತ ಬರಿತಾ ಇದ್ರು. ಇಲ್ಲಿ ಏನಿದೆ? ಹೂ ಇದೆ. ಸೊ ಇದೇನಿದು? ಪ್ರಥಮ ವಿಭಕ್ತಿ ಇದು, ಅಥವಾ ನಾಮಿನೇಟಿವ್. ಓಕೆ, ಕೊಂದನು ಏನಿದು? ವರ್ಬ್. ಓಕೆ, ರಾವಣನನ್ನು ಅನ್ನು ಅಂತ ಇದೆ ಇಲ್ಲಿ. ಸೊ ಇದು
ದ್ವಿತೀಯ ಅಥವಾ ಇನ್ನೊಂದು ಆಬ್ಜೆಕ್ಟ್. ಓಕೆ, ಕ್ಲಿಯರ್? ಅರ್ಥ ಆಗ್ತಾ ಇದೆ? ಇಷ್ಟು ನೋಡಿ, ಇದು ನೋಡೋಣ ಇಲ್ಲಿ ಯಾವ ತರ ಇದೆ ಅಂತ. ಈ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಕರ್ತೃ, ಕರ್ಮ, ಕ್ರಿಯಾಪದ. ಕರ್ತೃ ಅಂದ್ರೆ ಯಾರು ಮಾಡಿದ್ರು, ಕ್ರಿಯಾಪದ ಅಂದ್ರೆ ಏನ್ ಕೆಲಸ ಆಗಿದೆ, ಕರ್ಮ ಅಂದ್ರೆ ಯಾರ ಮೇಲೆ. ಉದಾಹರಣೆ ನೋಡೋಣ ಇಲ್ಲಿ. ಒಂದು ವಿಶಿಷ್ಟತೆ ಏನಂದ್ರೆ, ನೆನ್ಪಿಟ್ಕೊಳ್ಳಿ ಇದನ್ನ, ರೂಲ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ ದ ನಾಮಿನೇಟಿವ್ ಕೇಸ್ ಜನರಲಿ ದ ನೌನ್ ಕಮ್ಸ್ ಬಿಫೋರ್ ದ ವರ್ಬ್. ನಾಮಿನೇಟಿವ್ ಕೇಸ್ ಇದ್ದಾಗ, ಪ್ರಥಮ ವಿಭಕ್ತಿ ಇದ್ದಾಗ ನಾಮಪದ ಯಾವತ್ತೂ ಕೂಡ ವರ್ಬ್ ಗಿಂತ ಮುಂಚೆ ಬರುತ್ತೆ. ಬಟ್ ಆದ್ರೆ ಇನ್ ದ ಆಬ್ಜೆಕ್ಟಿವ್ ಕೇಸ್ ದ ನೌನ್ ಕಮ್ಸ್ ಆಫ್ಟರ್ ದ ಪ್ರಿಪೋಸಿಷನ್. ಪ್ರಿಪೋಸಿಷನ್ ನಂತರ ಬರುತ್ತೆ. ಇಲ್ಲಿ ನೋಡೋಣ. ಮತ್ತೆ ಸೀತಾದೆ ಬಂದಿದೆ ಇಲ್ಲೂ ಕೂಡ. ವಿತ್ ಎಕ್ಸಾಂಪಲ್ ತಗೊಂಡಿದ್ದಾರೆ ಅವರು, ಈಸಿಯಾಗಿ ಅರ್ಥ ಮಾಡೋಕೆ. ಸೀತಾ ಸ್ಯಾಂಗ್ ಅ ಸಾಂಗ್. ಇಲ್ಲಿ ನೋಡಿ, ಇನ್ ದ ಫಸ್ಟ್ ಸೆಂಟೆನ್ಸ್ ದ ನೌನ್ ಸಾಂಗ್ ಈಸ್ ದ ಆಬ್ಜೆಕ್ಟ್ ಆಫ್ ದ ವರ್ಬ್ ಸ್ಯಾಂಗ್. ಸೊ ಸಾಂಗ್ ಈಸ್ ಇನ್ ದ ಆಬ್ಜೆಕ್ಟಿವ್ ಕೇಸ್. ಸೀತಳು ಹಾಡನ್ನು ಹಾಡಿದಳು ಅಲ್ವಾ. ಸೊ ಫಸ್ಟ್ ಕೇಸಲ್ಲಿ ಕೂಡ ಇದೇ ಇತ್ತು ನಮಗೆ, ಸೀತಾ ಸ್ಯಾಂಗ್ ಅ ಸಾಂಗ್ ಅಂತ ಇತ್ತು. ಅಲ್ಲಿ ಸೀತಳು, ಇಲ್ಲಿ ಊಕಾರ ತಗೊಂಡಿದ್ವಿ, ಇದೇನಿತ್ತು, ವರ್ಬ್ ಇತ್ತು ಅಲ್ವಾ. ಸೊ ಈ ವರ್ಬ್ ಅನ್ನ ಮಾಡಿರೋರು ಯಾರು, ಕರ್ತೃ ಯಾರು, ಇವ್ರು. ಅದಕ್ಕೋಸ್ಕರ ಇದು ಯಾವ ಕೇಸ್ ಅಂತ ಹೇಳಿದ್ವಿ, ನಾಮಿನೇಟಿವ್. ಅಂದ್ರೆ ಈ ಪದ ಹೇಳ್ತಾ ಇದೀವಿ ನಾವು, ವಾಕ್ಯದ ಕಂಡೀಷನ್ ಹೇಳ್ತಾ ಇಲ್ಲ, ಈ ಪದ ಅಷ್ಟೇ. ಸೀತಳು ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ, ಇದೊಂದು ನಾಮಿನೇಟಿವ್ ಇದೆ ಅಂತ ಅರ್ಥ. ಈಗ ನೋಡಿ, ಇದೇ ಇದರಲ್ಲಿ ಹಾಡನ್ನು, ಹಣ್ಣು ಅಂತ ಇದೆ ಅಲ್ವಾ ಇದರಲ್ಲಿ, ಹಾಡು ಪ್ಲಸ್ ಹಣ್ಣು, ಹಾಡನ್ನು ಆಗಿದೆ ಅದು. ಸೊ ಸೀತಳು ಹಾಡನ್ನು ಹಾಡಿದಳು. ಓಕೆ, ಈಗ ಸೀತಾ ಏನ್ ಮಾಡಿದಳು, ಹಾಡನ್ನು ಹಾಡಿದಾಳೆ. ಸೊ ಇದೇನು, ಸಬ್ಜೆಕ್ಟ್ ಇದು. ಸೀತಾ ಅನ್ನುವಂಥದ್ದು ಒಂದು ಸಬ್ಜೆಕ್ಟು, ಇದೇನು ಕೆಲಸ ಮಾಡಿದೆ, ಅದು ಆಬ್ಜೆಕ್ಟ್. ಓಕೆ, ಇದೇ ನೋಡಿ ಆಬ್ಜೆಕ್ಟ್. ಇದನ್ನ ಏನಂತ ಕರಿತೀವಿ ನಾವು, ಆಬ್ಜೆಕ್ಟಿವ್ ಕೇಸ್ ಅಂತ ಕರಿತೀವಿ, ಅಥವಾ ಅಕ್ಯೂಸೇಟಿವ್ ಅಂತಾನು ಕೂಡ ಕರಿತೀವಿ. ಬರ್ಕೊಡ್ರಿ ಇದನ್ನ ಎಕ್ಸಾಂಪಲ್, ಕುತ್ಕೊಳ್ಬೇಡ್ರಿ ಹಾಗೆ, ನಾನು ಚೆಕ್ ಮಾಡೋನು ಮತ್ತೆ ಎಬ್ಬಿಸಿ ನಿಲ್ಲಿಸ್ತೀನಿ ನೋಡಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ಅಥವಾ ಅಕ್ಯೂಸೇಟಿವ್ ಕೇಸ್ ಅಂತ ಕೂಡ ಕರೀತಾರೆ ಇದನ್ನ. ಅಥವಾ ಇದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ, ದ್ವಿತೀಯ ಅಂತ ಕರಿತೀವಿ, ಇದನ್ನ ಪ್ರಥಮ ಅಂತ ಕರಿತೀವಿ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ ಎಲ್ಲ? ಕ್ಲಿಯರ್? ಎಸ್ ಅಂತ ಕಮೆಂಟ್ ಮಾಡ್ರಿ ನೋಡೋಣ. ನೆಕ್ಸ್ಟ್, ದ ಬುಕ್ ಈಸ್ ಆನ್ ದಿ ಟೇಬಲ್. ಈಗ ಇದರಲ್ಲಿ ಯಾವ್ದಾದ್ರು ವರ್ಬ್ ಇದೆಯಾ, ಕ್ರಿಯಾಪದ ಇದೆಯಾ ಇದರಲ್ಲಿ? ಓಕೆ, ಸಿಂಪಲ್ ವಾಕ್ಯ ಇದೆ ಇದು, ಇರಲಿ. ದ ಬುಕ್ ನೌ, ಟೇಬಲ್ ನೌ. ಬಟ್ ಏನಾಗಿದೆ ಅಂದ್ರೆ, ಟೇಬಲ್ ಮೇಲೆ ಇದೆ, ಇದು ಆನ್ ದ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ದ ಬುಕ್ ಅನ್ನುವಂಥದ್ದು ಏನು, ಒಂದು ಇಲ್ಲಿ ಸಬ್ಜೆಕ್ಟ್. ಎಲ್ಲಿದೆ ಅದು, ಟೇಬಲ್ ಮೇಲೆ, ಆಬ್ಜೆಕ್ಟ್. ನೋಡಿ, ಯಾವತ್ತೂ ಕೂಡ ಪ್ರಿಪೋಸಿಷನ್ ನ ನಂತರ ಬರುತ್ತೆ ಯಾವುದು, ಆಬ್ಜೆಕ್ಟಿವ್ ಇರುವಂತದ್ದು. ಸೊ ಅದು ನಿಮಗೆ ಗೊತ್ತಿರಲಿ. ಸಬ್ಜೆಕ್ಟ್ ಇದು, ಪುಸ್ತಕವು, ಇದನ್ನೇ ಕನ್ನಡದಲ್ಲಿ ಬರೆದ್ರೆ ಪುಸ್ತಕವು ಮೇಜಿನ ಮೇಲಿದೆ ಅಲ್ವಾ. ಪುಸ್ತಕವು ಹೂ ಇದೆ, ಮೇಜಿನ, ಮೇಜಿನ ಮೇಲೆ ಇದೆ ಅನ್ನುವಂಥದ್ದು ನಮ್ಗೇನ್ ಕಂಡು ಬರುತ್ತೆ ಇಲ್ಲಿ, ಆಬ್ಜೆಕ್ಟಿವ್ ಆಗಿ ಕಂಡು ಬರುತ್ತೆ. ಸೊ ಇದು ಆಬ್ಜೆಕ್ಟಿವ್ ಕೇಸ್. ಎರಡನೇದು, ನಾವು ನೋಡಿ ನಿಮ್ಗೆ ಎಲ್ಲಿ ಇದು ಆಬ್ಜೆಕ್ಟಿವ್ ನಾಮಿನೇಟಿವ್ ಅಂತ ಎಲ್ಲೂ ಕೇಳಲ್ಲ, ಬಟ್ ವಾಕ್ಯ ರಚನೆ ಹೇಗಾಗತ್ತೆ ಅಂತ ತಿಳ್ಕೊಳ್ತಾ ಇದೀವಿ. ನೆಕ್ಸ್ಟ್, ಮೂರನೇದು ಇನ್ಸ್ಟ್ರೂಮೆಂಟಲ್ ಕೇಸ್ ಅಂತ ಬರುತ್ತೆ. ಏನ್ ಇನ್ಸ್ಟ್ರೂಮೆಂಟಲ್ ಕೇಸ್ ಅಂದ್ರೆ, ನಾಮಪದ ಅಥವಾ ಸರ್ವನಾಮವು ಕರ್ತೃವಿನ ಸಾಧನವಾಗಿದ್ರೆ ಅದು ತೃತೀಯ ವಿಭಕ್ತಿಯಲ್ಲಿದೆ ಎಂದು ತಿಳಿಯಬೇಕು. ತೃತೀಯ ವಿಭಕ್ತಿ ಏನಿತ್ತು, ತೃತೀಯ, ಪ್ರಥಮಾವು ದ್ವಿತೀಯ, ಅನ್ನು ತೃತೀಯ, ಇಂದ. ಸರಿ, ನೋಡೋಣ. ಇಂದನು ಬರ್ಬೇಕು ನಮ್ಗೆ ಇದರಲ್ಲಿ. ಹಿ ರೈಟ್ಸ್ ವಿತ್ ಹಿಸ್ ಪೆನ್. ಅವನು
ಅವನ ಪೆನ್ನಿನಿಂದ ಬರೆಯುತ್ತಾನೆ. ಬಂದಿದೆ ಅಲ್ವಾ ಇಲ್ಲಿ ಇಂದ. ಓಕೆ. ಅ ಫ್ರೂಟ್ ಫೆಲ್ ಡೌನ್ ಫ್ರಾಮ್ ದ ಟ್ರೀ. ಒಂದು ಹಣ್ಣು ಮರದಿಂದ ಬಿತ್ತು. ದಿಂದ ಇಂದ ಇದೆಯಲ್ಲ ಅದರಲ್ಲಿ, ಸೊ ಆ ಥರ. ಸೊ ಇಲ್ಲಿ ವಿತ್, ಫ್ರಾಮ್ ಅಂತ ಸಾಧನಗಳ ಬಳಕೆ ಆಗಿದೆ. ಅಂದ್ರೆ ಅವನು ಬರೀತಾನೆ, ಕೈಯಿಂದ ಬರೆಯಲ್ಲ, ಅವನು ಖಾಲಿ ಪೆನ್ನಿಂದ ಬರೀತಾನೆ. ಹಣ್ಣು ಬಿತ್ತು, ಎಲ್ಲಿಂದ ಬಿತ್ತು? ಮರದಿಂದ ಬಿತ್ತು. ಸೊ ಈ ತರ ಕೇಸ್ಗಳಿದ್ದಾಗ ಅದನ್ನ ನಾವು ಇನ್ಸ್ಟ್ರೂಮೆಂಟಲ್ ಕೇಸ್ ಅಂತ ಕರಿತೀವಿ. ಇವನೇ ನೆನ್ಪಿಟ್ಕೊಳ್ಬೇಡಿ, ಬಟ್ ಅರ್ಥ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಟೈಮ್ ಓದುವಾಗ ಒಂದ್ ಸ್ವಲ್ಪ ಅರ್ಥ ಇರಲಿ. ಇವನ್ನೆಲ್ಲ ನಮಗೆ ಎಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಿರ್ಬೋದು. ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಅಲ್ಲಿ ಇವನ್ನೆಲ್ಲ ಏನು ಕೇಳಲ್ಲ, ಅಲ್ಲಿ ಬೇರೆನೇ ಇರುತ್ತೆ. ನಾವೀಗ ಅರ್ಥ ಮಾಡ್ಕೊತಾ ಹೋಗೋಣ. ನೆಕ್ಸ್ಟ್ ಡೇಟಿವ್ ಕೇಸ್ ಅಂತ ಬರುತ್ತೆ. ಡೇಟಿವ್ ಕೇಸಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ಕನ್ನಡದಲ್ಲಿ ಇದನ್ನ ಚತುರ್ಥಿ ಅಂತ ಕರಿತೀವಿ, ಚತುರ್ಥಿ ವಿಭಕ್ತಿ ಅಂತ ಕರಿತೀವಿ. ಇಲ್ಲೇನಾಗತ್ತಂದ್ರೆ ಒಂದು ವಾಕ್ಯದಲ್ಲಿಯ ಕರ್ತೃ ಮತ್ತು ಕರ್ಮ ಪದಗಳ ನಡುವಿನ ಸಂಬಂಧವನ್ನು ತೋರಿಸಲು ಯಾವುದಾದ್ರೂ ಅಪ್ರತ್ಯಕ್ಷ ಕರ್ಮ ಪದವು ಉಪಯೋಗಿಸಲ್ಪಟ್ಟಿದ್ರೆ, ಅಂದ್ರೆ ಈಗ ಕರ್ತೃ ಕರ್ಮ ಅಂದ್ರೆ ರಾಮ ಮತ್ತು ರಾವಣ ನಡುವೆ ಒಂದು ಸಂಬಂಧ ತೋರಿಸೋಕೆ ಯಾವ್ದಾದ್ರು ಒಂದು ಇಂಡೈರೆಕ್ಟ್ ಆಗಿ ಆಬ್ಜೆಕ್ಟ್ ಅನ್ನ ಬಳಸೋದು. ಓಕೆ, ಅದನ್ನ ಈ ತರ ಕರಿತೀವಿ, ಡೇಟಿವ್ ಅಥವಾ ಚತುರ್ಥಿ ಅಂತ ಕರಿತೀವಿ. ನೋಡೋಣ, ವಾಕ್ಯವನ್ನ ನೋಡೋಣ. ಐ ಗೇವ್ ಹಿಮ್ ಅ ಪ್ರೆಸೆಂಟ್. ನಾನು ಅವನಿಗೆ ಒಂದು ಪ್ರೆಸೆಂಟ್ ಅನ್ನೋ ಕನ್ನಡದಲ್ಲಿ ಏನಂತೀವಿ? ಹಾ, ನಾನು ಅವನಿಗೆ ಒಂದು ಉಡುಗೊರೆ ಕೊಟ್ಟೆನು. ನೋಡಿ, ಅವನಿಗೆ ಗೆ ಇದೆ ಅಲ್ವಾ? ಚತುರ್ಥಿ ಏನಿದ್ವು ನಮ್ದು ಇತ್ತಲ್ವಾ? ಸೊ ಹಾಗೆ. ಆಮೇಲೆ ಶಂಕರ್ ಬೌಟ್ ಅ ವಾಚ್ ಫಾರ್ ಹಿಸ್ ಸನ್. ಶಂಕರನು ಅವನ ಮಗನಿಗೆ ಒಂದು ಕೈಗಡಿಯಾರ ಕೊಂಡನು. ಮಗನಿಗೆ ಇದೆ ಅಲ್ವಾ? ಸೊ ಈ ತರ ಇದ್ದಾಗ ಇದನ್ನ ಏನಂತ ಕರಿತೀವಿ? ಡೇಟಿವ್ ಅಂತ ಕರಿತೀವಿ. ಅಥವಾ ಮತ್ತೊಂದೇನಿದೆ? ಮತ್ತೇನಿದೀವಿ? ಡೇಟಿವ್ ಅಥವಾ ಕನ್ನಡದಲ್ಲಿ ಚತುರ್ಥಿ ಅಂತ ಕರಿತೀವಿ. ಸೊ ಇಲ್ಲಿ ಇಲ್ಲಿ ಹಿಮ್, ಹಿಸ್, ಸನ್ ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್. ಇವು ಹಿಮ್ ಅನ್ನೋದೇನಿದೆಯಲ್ಲ ಇಂಡೈರೆಕ್ಟ್ ಆಗಿ ಬಂದಿದೆ ಇಲ್ಲಿ. ಹಿಸ್ ಅನ್ನೋದು ಕೂಡ ಇಂಡೈರೆಕ್ಟ್ ಆಗಿ ಅಲ್ವಾ? ಆ ತರ ಬಳಸಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಗೇವ್ ಅಂದ್ರೆ ಕೊಡೋದು. ಯಾರಿಗೆ ಕೊಟ್ಟ? ಗೇವ್ ಹಿಮ್, ಅವನಿಗೆ ಕೊಟ್ಟ. ಆಮೇಲೆ ಬೌಟ್, ಕೊಂಡ್ಕೊಂಡ. ಯಾರಿಗೆ ಕೊಂಡ್ಕೊಂಡ? ಹಿಸ್ ಸನ್, ಅವನ ಮಗನಿಗೆ ಕೊಂಡ್ಕೊಂಡ. ಇವೆಲ್ಲವೂ ಕೂಡ ನಾವು ಡೇಟಿವ್ ಕೇಸ್ ಅಂತ ಕರಿತೀವಿ. ಸೊ ಇದಕ್ಕೆ ಉತ್ತರ ಬೇಕು ಅಂದ್ರೆ ನಮಗೆ ಹೂಮ್ ಅನ್ನುವಂತ ಒಂದು ಪ್ರಶ್ನೆನ ಹಾಕೋದು. ಟು ಹೂಮ್, ಯಾರಿಗೆ. ಫಾರ್ ಹೂಮ್, ಯಾರಿಗೋಸ್ಕರ. ಸೊ ಇಂಥ ಪ್ರಶ್ನೆ ಹಾಕಿದಾಗ ನಮಗೆ ಉತ್ತರಗಳು ಸಿಗುತ್ತೆ ಡೇಟಿವ್ ಕೇಸ್ ಅಲ್ಲಿ. ಓಕೆ, ಸೊ ನಾವು ಇಲ್ಲಿವರೆಗೂ 4 ಕಲ್ತೀವಿ. ಒಂದು, ಫಸ್ಟ್ನೇದೇನಿತ್ತು? ನಾಮಿನೇಟಿವ್ ಕೇಸ್ ಇತ್ತು. ಎರಡನೇದು ಆಬ್ಜೆಕ್ಟಿವ್ ಇತ್ತು. ಮೂರನೇದು ಇನ್ಸ್ಟ್ರೂಮೆಂಟಲ್ ಇತ್ತು. ನಾಲ್ಕನೇದು ನೀವೇನ್ ಮಾಡಿ ಎಲ್ಲದಕ್ಕೂ ಒಂದೊಂದು ವಾಕ್ಯ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್, ಸೀತಾ ಸ್ಯಾಂಗ್ ಅ ಸಾಂಗ್. ಇಲ್ಲಿ ಸೀತಾ ಅನ್ನೋದು ಕಲ್ತಿದ್ವಿ. ಇಲ್ಲೂ ಕೂಡ ಸೀತಾ ಸ್ಯಾಂಗ್ ಅ ಸಾಂಗ್. ಸಾಂಗ್ ಇಲ್ಲಿ ನೋಡಿದ್ವಿ. ಇನ್ಸ್ಟ್ರೂಮೆಂಟಲ್ ಒಂದು ಉದಾಹರಣೆ, ಡೇಟಿವ್ ಒಂದು ಉದಾಹರಣೆ. ಹಿ ಗೇವ್ ಅ ಪ್ರೆಸೆಂಟ್ ನೆನ್ಪಿಟ್ಕೊಳ್ಬಹುದು. ಈ ತರ ಇಲ್ಲಿ ಉತ್ತರಗಳಿದೆ ನೋಡಿ. ಐ ಗೇವ್ ಅ ಪ್ರೆಸೆಂಟ್ ಟು ಹೂಮ್, ಯಾರಿಗೆ? ಟು ಹಿಮ್, ಉತ್ತರ ಸಿಕ್ತು. ಶಂಕರ್ ಬಾಟ್ ಅ ವಾಚ್ ಫಾರ್ ಹೂಮ್, ಯಾರಿಗೆ? ಅವನ ಮಗನಿಗೆ. ಇಲ್ಲಿ ಅವನಿಗೆ, ಗೆ ಅಂದ್ರೆ ಇದು ಚತುರ್ಥಿ. ಇಲ್ಲೂ ಕೂಡ ಅವನ ಮಗನಿಗೆ. ಮಗನಿಗೆ ಗೆ ಅನ್ನೋದು ಇದು ಕೂಡ ಚತುರ್ಥಿ ಆಗುತ್ತೆ. ಸರಿ, ಇನ್ನು ನೆಕ್ಸ್ಟ್ ಪೊಸೆಸಿವ್ ಅಂತ ಬರುತ್ತೆ. ಪೊಸೆಸಿವ್ ಅಂದ್ರೆ ಅದು ಯಾರ್ದು ಅಲ್ವಾ? ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಲ್ಲೊಂದು ಮನೆ ಇರುತ್ತೆ, ನಿಮ್ ಸ್ನೇಹಿತನ ಮನೆ ಅದು. ನೀವು ಇಲ್ಲಿ ನಿಂತ್ಕೊಂಡಿದ್ದೀರಿ.
ನಿಮ್ಮ ಸ್ನೇಹಿತ ಇಲ್ಲೊಬ್ಬ ಇದ್ದಾನೆ. ಇವನಿಗೆ ಹೇಳ್ತೀರಿ ನೀವು, ಅದು ಇವನ ಹೆಸರು ಏನಂತ ಅನ್ನೋಣ. ಅವನು ರಾಮನ ಇರ್ಲಿ. ಇದು ರಾಮನ ಮನೆ ಅಂತ ಕರಿತೀರಲ್ವಾ. ಈ ರಾಮನ ಅನ್ನೋದ್ರಲ್ಲಿ ಏನಿದೆ, ರಾಮನ್ ಪ್ಲಸ್ ಅ. ಸೊ ಅ ಅಂದ್ರೆ ಯಾವುದು, ಷಷ್ಠಿ. ಇಂಗ್ಲಿಷ್ ನಲ್ಲಿ ಏನಾಯ್ತಿದೆ, ಪೊಸೆಸಿವ್. ಅಂದ್ರೆ ಯಾರ್ದು ಅಂತ ಹೇಳುತ್ತೆ. ಪೊಸೆಸಿವ್ ನಲ್ಲಿ ಏನಾಗುತ್ತೆ, ಅದು ಯಾರ್ದು ಅಂತ ಗೊತ್ತಾಗತ್ತೆ. ರಾಮನ ಮನೆ. When a noun or pronoun is used to show the possession or ownership ಅನ್ನ ಯಾವ್ದು ಹೇಳುತ್ತೋ ಅದೇ ಪೊಸೆಸಿವ್ ಆರ್ ಜೆನಿಟಿವ್ ಕೇಸ್ ಅಂತ ಹೇಳ್ತೀವಿ ನಾವು. ಹಿ ವೆಂಟ್ ಟು ರಾಮಾಸ್ ಹೌಸ್. ಇಂಗ್ಲಿಷ್ ಅಲ್ಲಿ ಅದನ್ನ ಹೇಗೆ ಬರಿಬೇಕು, ಈಗ ಅದು ಕನ್ನಡದಲ್ಲಿ ನಾವೇನಂತ ಅಂದ್ವಿ, ರಾಮನ ಮನೆ ಅಂತ ಅಂದ್ವಿ. ಇಂಗ್ಲಿಷ್ ಅಲ್ಲಿ ಅದನ್ನ ಏನು ಬರೀತಾರೆ, ರಾಮ ಅಂತ ಬರೀತಾರೆ. ಆಮೇಲೆ ಅಪಾಸ್ಟ್ರಾಫಿ ಎಸ್ ಬರೆದು ರಾಮಾಸ್ ಅಂದ್ರೆ ಅವನ, ರಾಮನ ಹೌಸ್ ಅಂತ ಬರೀತಾರೆ ಅವ್ರು. ಇದಿನ್ ಕ್ಯಾಪಿಟಲ್ ಬೇಡ, ಹೌಸ್. ಸೀತಾಸ್ ಹಸ್ಬೆಂಡ್. ಯಾರು ಸೀತಾಸ್ ಹಸ್ಬೆಂಡ್, ರಾಮ. ಸೊ ಆತರ ಅವರ ಅವನ ಅನ್ನುವಾಗ ಈ ತರ ಬರಿಬೇಕು ನೋಡಿ. ಓಕೆ, ಅರ್ಥ ಆಗ್ತಾ ಇದೆ ಇಂಗ್ಲಿಷ್. ಇದನ್ನೇ ನಾವು ತಿಳಿತಾ ಹೋಗೋಣ, ಬರ್ತಾ ಬರ್ತಾ ಗೊತ್ತಾಗತ್ತೆ. ದಿಸ್ ಈಸ್ ಸೀತಾಸ್ ವಾಚ್. ಇದು ಸೀತಳ ಗಡಿಯಾರ, ಕೈ ಗಡಿಯಾರ. ಓಕೆ, ಆಮೇಲೆ ಒಂದು ವಿಶಿಷ್ಟ ಅಂಶ ಏನಂದ್ರೆ, ಇಲ್ಲಿ ಯಾರ್ದು ಅಂತ ಹೇಳ್ತಾ ಇದೆ ಅಲ್ವಾ, ಇದು ರಾಮಾಸ್ ಹೌಸ್ ಅಂತ ಹೇಳ್ತಾ ಇದೆ. ಸೀತಾಸ್ ಯಾರ್ದು, ಅದು ಅಧಿಕ, ಅದು ಯಾರ್ದು ಸ್ವತ್ತು ಅಂತ ಹೇಳುತ್ತೆ. ಇದು ಯಾವುದು, ಪೊಸೆಸಿವ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ವಿಚಾರ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸಜೀವ ನಾಮಪದಗಳಿಗೆ ಎಸ್ ಪ್ರತ್ಯಯವನ್ನು ಹಚ್ಚಿದರೆ ಷಷ್ಠಿ ವಿಭಕ್ತಿ ಆಗತ್ತೆ. ಸಜೀವ ವಸ್ತು ಅಂದ್ರೆ ಯಾರು, ಒಬ್ಬ ವ್ಯಕ್ತಿ. ರಾಮಾಸ್ ಅಂತ ಹಚ್ಚಿದ್ರೆ ಮುಗೀತದು, ಷಷ್ಠಿ ಆಗ್ಬಿಡತ್ತೆ. ಆದರೆ ನಿರ್ಜೀವ ವಸ್ತು ಇದ್ರೆ ಅಲ್ಲಿ ಎಸ್ ಹಚ್ಚಬಾರ್ದು, ತಪ್ಪಾಗತ್ತೆ. ಅಲ್ಲಿ ಆಫ್ ಹಚ್ಬೇಕು. ಗೊತ್ತಾಗ್ತಾ ಇದೆ ವಾಕ್ಯ ರಚನೆ ಯಾವ ರೀತಿ ಮಾಡೋದು? ಶಿವರಾಜ್, ಗೊತ್ತಾಗ್ತಾ ಇದೆ ನಿಮಗೆ? ಇಲ್ಲಿ ನೋಡಿ, ತಿಳ್ಕೊಳ್ಳಿ, ಇದನ್ನ ಗಮನ ಇಟ್ಕೊಂಡು. ವಾಕ್ಯ ಇಂಗ್ಲಿಷ್ ಯಾರು ಬರೆಯೋಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋರಿದ್ದೀರಿ, ಇವೆಲ್ಲ ಬೇಸಿಕ್ಸ್ ಕ್ಲಾಸ್ಗಳು. ಇಟ್ ಈಸ್ ಅ ಬುಕ್ ಆಫ್ ರಾಮ. ರಾಂಗ್ ಇದು. ಬುಕ್ ಆಫ್ ರಾಮ ಅನ್ಬಾರ್ದು, ಯಾಕಂದ್ರೆ ಇವನು ಸಜೀವ ವಸ್ತು, ಮನುಷ್ಯ, ಇವನು ಜೀವ ಇದೆ ಅವನಿಗೆ. ಸೊ ಇಟ್ ಈಸ್ ರಾಮಾಸ್ ಬುಕ್. ಇಟ್ ಅಂದ್ರೆ ಏನು, ಇದು. ಇಟ್ ಈಸ್ ರಾಮಾಸ್ ಬುಕ್, ರಾಮನ ಪುಸ್ತಕ. ಸರಿ, ಈಗ ನೆಕ್ಸ್ಟ್. ದ ಟೇಬಲ್ಸ್ ಲೆಗ್ ಈಸ್ ಬ್ರೋಕನ್. ಟೇಬಲ್ ನ ಕಾಲು ಮುರಿದಿದೆ. ಅಪಾಸ್ಟ್ರೋಫಿ ಎಸ್ ಹಚ್ಚಿದ್ರೆ ರಾಂಗ್. ಯಾಕೆ, ಇದು ನಿರ್ಜೀವ ವಸ್ತು. ನಾವು ಆಗಾಗ ಸರಳವಾಗಿ ಯೂಸ್ ಮಾಡ್ತಿರ್ತೀವಿ, ಮೊಬೈಲ್ಸ್, ಟಿವಿಸ್, ಬಟ್ ಅದು ರಾಂಗ್ ಆಗತ್ತೆ. ಅದು ಆಕ್ಚುಲಿ ಗ್ರಾಮರ್ ಪ್ರಕಾರ ಹೇಗಿರ್ಬೇಕು, ದ ಲೆಗ್ ಆಫ್ ದಿ ಟೇಬಲ್. ನೋಡಿ, ಆಫ್ ಯೂಸ್ ಮಾಡ್ಕೊಳ್ಬೇಕು. ದ ಲೆಗ್ ಆಫ್ ದಿ ಟೇಬಲ್ ಈಸ್ ಬ್ರೋಕನ್, ಮುರಿದಿದೆ. ಅದು ಕರೆಕ್ಟ್. ದ ಟ್ರೀಸ್ ಲೀವ್ಸ್ ಅಂತ ಅಂತೀವಿ, ರಾಂಗ್ ಅದು. ದ ಲೀವ್ಸ್ ಆಫ್ ದ ಟ್ರೀ. ಅರ್ಥ ಆಯ್ತಾ? ಯಾಕೆ ಇವನ್ನ ಕಲಿತಾ ಇದೀವಿ ಗೊತ್ತಾಗ್ತಾ ಇದೆ? ಹೆಡ್ಡಿಂಗ್ ನೆನ್ಪಿಟ್ಕೊಳ್ಬೇಡ್ರಿ ನೀವು, ಮರೀರಿ ಅದನ್ನ. ಪಾಸಿಟಿವ್ ಅದು ಇದು ಮರ್ತು ಬಿಡಿ. ಬಟ್ ಇವು ಇಂಪಾರ್ಟೆಂಟ್ ನೋಡಿ. ನಮಗೆ ಬೇಕಾಗಿರೋದು ಎಸ್ ಯಾವಾಗ ಹಚ್ಚಬೇಕು, ಆಫ್ ಯಾವಾಗ ಹಚ್ಚಬೇಕು. ಗೊತ್ತಾಗ್ತಾ ಇದೆ? ಇಷ್ಟು ಬೇಕು ನಮಗೆ. ಮತ್ತೊಂದು ಒಕೇಟಿವ್ ಕೇಸ್ ಅಂತ ಬರುತ್ತೆ. ಓಕೆ, ಒಕೇಟಿವ್ ಕೇಸ್ ಅಂತ ಅಂದ್ರೆ ಇಲ್ಲೇನಾಗುತ್ತೆ, ಹಾ, ಯಾವುದೇ ಒಂದು ನಾಮಪದ ಇಲ್ವೇ ಸರ್ವನಾಮ ಒಂದು ವ್ಯಕ್ತಿ ಅಥವಾ ವಸ್ತುವನ್ನ ಉದ್ದೇಶಿಸಿ ಹೇಳ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ, ಸಂಬೋಧನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಪ್ತಮಿಯನ್ನ ಬಳಸಿಲ್ಲ ಇವರು, ಸಂಬೋಧನಕ್ಕೆ ಬಂದಿದ್ದಾರೆ ಡೈರೆಕ್ಟ್ ಆಗಿ. ನೋಡೋಣ ಒಕೇಟಿವ್ ನಲ್ಲಿ. ಸೊ ಇಲ್ಲಿ ಏನಿರತ್ತಂದ್ರೆ ಮಾತುಕತೆ ಇರುತ್ತೆ, ಹೇಳ್ತಿರ್ತಾರೆ ಇನ್ನೊಬ್ರಿಗೆ, ಕಮಾನ್ ಬಾಯ್ಸ್ ಹರಿ ಅಪ್. ಏನ್ ಹೇಳ್ತಾ ಇದಾರೆ, ಕಮಾನ್ ಬನ್ನಿ ಬಾಯ್ಸ್ ಹರಿ ಅಪ್, ಗಡಿಬಿಡಿ ಮಾಡಿ. ಗೋಪಾಲ್, ಕಾಮ ಇದೆ, ಸರಿಯಾಗಿ ಓದೋಕ್ ಕಲಿಬೇಕು ನೀವೆಲ್ರು. ನೋಡಿ, ಗೋಪಾಲ್ ಕಮ್ ಹಿಯರ್ ಅಲ್ಲ, ಗೋಪಾಲ್ ನಿಲ್ಲಿ ಒಂದ್ ಸ್ವಲ್ಪ, ಕಮ್ ಹಿಯರ್. ಓ ಡೆತ್, ವೇರ್ ಈಸ್ ದ ಸ್ಟಿಂಗ್. ಫ್ರೆಂಡ್ಸ್, ಲೆಟ್ ಅಸ್ ಫಾರ್ಮ್ ಅ ನ್ಯೂ ಟೀಮ್. ಸ್ನೇಹಿತರೆ, ಒಂದು ಹೊಸ ಟೀಮ್ ಅನ್ನ ಕಟ್ಟೋಣ ನಾವು. ಇಲ್ಲೆಲ್ಲ ಏನಿದೆ ಅಂತ ಅಂದ್ರೆ, ಇಲ್ಲಿ ಬಾಯ್ಸ್,
ಗೋಪಾಲ್, ಡೆತ್, ಫ್ರೆಂಡ್ಸ್ ಇವೆಲ್ಲವೂ ಕೂಡ ಏನಿವು ನೌನ್ಗಳು. ಇವುಗಳನ್ನ ಏನ್ ಮಾಡಿದ್ದಾರೆ? ಕರೆದಿದ್ದಾರೆ ಇವುಗಳನ್ನ. ಸಂಬೋಧಿಸಿದ್ದಾರೆ. ಸಂಬೋಧನೆ ಅಂದ್ರೆ ಏನು? ಹಿರಿಯರನ್ನ ಹೇಗೆ ಸಂಬೋಧಿಸಬೇಕು ಅಂತ ನೋಡಿದಿರಿ? ಕರೆಯೋದು, ಇನ್ನೊಬ್ರನ್ನ ಉದ್ದೇಶಿಸಿ ಮಾತಾಡೋದು. ಓಕೆ, ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೆನ್ಸ್ ದ ನೌನ್ ಇವುಗಳನ್ನ ವೊಕೇಟಿವ್ ಕೇಸ್ ಅಂತ ಕರಿತಾ ಇದ್ದಾರೆ. ವೊಕೇಟಿವ್ ಅಂತ ಕರಿತಾ ಇದ್ದಾರೆ. ಓಕೆ, ಸೊ ನೀವು ಹೆಸರು ನೆನ್ಪಿಟ್ಕೊಳ್ತಿರೋ ಬಿಡ್ತಿರೋ ಹೆಡ್ಡಿಂಗ್ಗಳು ಬೇಡ, ಬಟ್ ವಾಕ್ಯ ರಚನೆ ಹೇಗಾಗತ್ತೆ ಇಂಗ್ಲಿಷ್ ಅಂತ ತಿಳ್ಕೊಳ್ಳಿ. ಸರಿನಾ? ಈಗ ಉದಾಹರಣೆಗೆ ಆ ಕನ್ನಡದಲ್ಲಿ ನಾನು ಹೇಳ್ತೀನಿ, ಇಂಗ್ಲಿಷಲ್ಲಿ ಹೇಳ್ರಿ ನೋಡೋಣ. ಹೇಳ್ರಿ. ಇಟ್ ಈಸ್ ನೋಡಿ, ರಾಮಾಸ್ ಆರ್ ಕ್ಯಾಪಿಟಲ್ ಇರಬೇಕು. ಯಾಕೆ ಕ್ಯಾಪಿಟಲ್ ಇರಬೇಕು? ನೌನ್ ಇದೆ. ನೌನ್ ಯಾರು? ಒಬ್ಬ ವ್ಯಕ್ತಿ ಹೆಸರಿದೆ ಅದು ಅಲ್ವಾ? ಎಸ್, ಪ್ರಾಪರ್ ನೌನ್ ಇದೆ, ಅಂಕಿತ ನಾಮ ಇದೆ. ವೆರಿ ಗುಡ್. ರಾಮಾಸ್ ವೆಹಿಕಲ್. ಆಮೇಲೆ ಹೇಳ್ರಿ, ವಾಕ್ಯ ಮಾಡ್ರಿ ಇದನ್ನ. ಟ್ರೈ ಮಾಡ್ರಿ, ಟ್ರೈ ಮಾಡ್ರಿ. ಹಾ ಹಾ, ಏನ್ ಹೇಳ್ತಾ ಇದಾರೆ ಅರ್ಥ ಮಾಡ್ಕೊಡ್ರಿ ಮೊದಲು. ಏನ್ ವಿಂಡೋ ಇಲ್ಲ, ಜಸ್ಟ್ ಗಾಜ್ ಇದೆ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಬರುತ್ತೆ ನಿಮಗೆ. ಈ ವಾಹನದ ಗಾಜು ಒಡೆದಿದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಬರಿಬೇಕು ನಾವು. ಮೊದಲು ಪ್ರತಿಯೊಂದು ಪದದ್ದು ಇಂಗ್ಲಿಷ್ ಬರೆಯೋಣ. ಈ ಅಂದ್ರೆ ಬಿಸ್ ಅನ್ನೋಣ ಅಲ್ವಾ? ವಾಹನ ಅನ್ನೋಕೆ ವೆಹಿಕಲ್ ಅನ್ನೋಣ. ಗಾಜು ಅನ್ನೋಕೆ ಗ್ಲಾಸ್ ಅನ್ನೋಣ. ಒಡೆದಿದೆ ಅನ್ನೋಕೆ ಬ್ರೋಕನ್ ಅನ್ನೋಣ. ಪೂರ್ತಿ ಇಂಗ್ಲಿಷ್ ನಾವು ಪರ್ಫೆಕ್ಟ್ ಬರಲ್ಲ, ಅರ್ಧಮರ್ಧ ಆದ್ರೂ ಸೇರಿಸಿ ಒಂದು ವಾಕ್ಯ ಮಾಡೋಣ ಇದನ್ನ. ಈಗ ಗಾಜು ಒಡೆದಿದೆ. ಯಾರ್ದು ಒಡೆದಿದೆ? ವೆಹಿಕಲ್ದು. ವೆಹಿಕಲ್, ಅದಕ್ಕೆ ಏನ್ ಯೂಸ್ ಮಾಡ್ಬೇಕು ನಾವು? ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕು? ಆಫ್ ಯೂಸ್ ಮಾಡ್ಬೇಕಲ್ವಾ? ಸೊ ಹಾಗಾದ್ರೆ ವಾಹನದ ಗಾಜು ಇಂಗ್ಲಿಷ್ ನಲ್ಲಿ ಏನಾಗತ್ತೆ? ಆ ವೆಹಿಕಲ್ ಆಫ್ ದ ಗ್ಲಾಸ್ ಅಥವಾ ಗ್ಲಾಸ್ ಆಫ್ ದ ವೆಹಿಕಲ್? ಗ್ಲಾಸ್ ಆಫ್ ದಿ ವೆಹಿಕಲ್ ಆಗಿದೆ. ಸರಿ, ಓಕೆ. ಆದ್ರಿಂದ ಸೊ ಈ ಅಂತ ಯೂಸ್ ಮಾಡಿದಾರಲ್ವಾ? ಸೊ ಅದಕ್ಕೋಸ್ಕರ ದಿಸ್, ಸಾರಿ, ದ ಗ್ಲಾಸ್ ಆಫ್ ದಿಸ್ ವೆಹಿಕಲ್, ಗ್ಲಾಸ್ ಆಫ್ ವೆಹಿಕಲ್ ಹ್ಯಾಸ್ ಬ್ರೋಕನ್. ಇಲ್ಲೇನ್ ಸರ್ ಹ್ಯಾಸ್ ಎಲ್ಲಿಂದ ತಂದ್ರಿ? ಮುಂದೆ ಕಲಿತೀವಿ ಅದನ್ನ. ಓಕೆ. ಹ್ಮ್, ಎಲ್ಲಿ? ಇಲ್ಲ, ಬರಲ್ಲ, ನಿರ್ಜೀವ ವಸ್ತು ಇದೆ ಅದು. ಸರಿನಾ? ಸೊ ಈ ತರ ನಾವು ವಾಕ್ಯನ ಮಾಡ್ಬೇಕಾಗತ್ತೆ. ನೀವು ಹೇಳಿದ ಅರ್ಥ ಆಗಲಿ. ಒಂದು 10 ನಿಮಿಷ ಬ್ರೇಕ್ ತಗೊಳ್ರಿ, ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನೂ 1 ಗಂಟೆ ತಗೊಳ್ತೀನಿ ಮುಗಿಯೋವರೆಗೂ ಇವತ್ತು.
ಕಂಟಿನ್ಯೂ ಮಾಡೋಣ. ನೋಡಿ, ಅದೇನ್ ಹೇಳ್ದಲ್ಲ, ದ ಗ್ಲಾಸ್ ಆಫ್ ದಿಸ್ ವೆಹಿಕಲ್ ಈಸು ಬರಿಬಹುದು ಅಥವಾ ಹ್ಯಾಸು ಬರಿಬಹುದು. ಇಲ್ಲ ಇಲ್ಲ, ಅದು ಭೂತಕಾಲ ಭವಿಷ್ಯತ್ ಕಾಲ ಇಲ್ಲೆಲ್ಲ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಸಿಂಪಲ್ ವಾಕ್ಯಲ್ಲಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಮತ್ತೆ ಕಲಿತೀವಿ, ಅದನ್ನು ಕೂಡ ಕಲಿತೀವಿ, ಆಮೇಲೆ ಡಿಸ್ಕಸ್ ಮಾಡೋಣ ಅಂದೆಲ್ಲ. ಈಗ ಎಲ್ಲಿಗೆ ಬಂದಿದ್ವಿ? ಒಕೇಟಿವ್ ಆಗಿತ್ತು. ಒಕೇಟಿವ್ ಅಂತಂದ್ರೆ ಏನಿತ್ತಲ್ಲಿ? ಸಂಬೋಧನ ಆಯ್ತು. ಏನ್ ಮಾಡ್ತಾ ಇದ್ರಲ್ಲಿ? ಕರಿತಾ ಇದ್ರು ಅಲ್ವಾ? ಹೇಳ್ತಾ ಇದ್ರು, ಕರಿತಾ ಇದ್ರು. ನೆಕ್ಸ್ಟ್, ನೌನ್ ಇನ್ ಅಪೋಸಿಷನ್ ಅಂತ ಹೇಳ್ತಾ ಇದಾರೆ. ನೌನ್ ಇನ್ ಅಪೋಸಿಷನ್ ಅಂತ ನೋಡಿ, ಅಪೋಸಿಷನ್ ಅಲ್ಲ, ಅಪೋಸಿಷನ್ ಅಂತ ಇದೆ. ಏನಿದು ನೋಡ್ಕೊಳ್ಳೋಣ. When one follows another to describe the first, then the second noun is said to be in a opposition to the first ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಪೋಸಿಷನ್ ಅರ್ಥ ಏನಂತ ಅಂದ್ರೆ ಪ್ಲೇಸಿಂಗ್ ನಿಯರ್, ಸಮೀಪ ಇಡೋದು ಅಂತ ಅರ್ಥ. ಈಗ ಉದಾಹರಣೆಗೆ ಇಲ್ಲಿ ಒಂದು ವಾಕ್ಯ ನೋಡಿ. ನೀವು ಸ್ಪೆಕ್ಟ್ರಮ್ ಪುಸ್ತಕ ಓದ್ತೀರಿ ಮಾಡರ್ನ್ ಹಿಸ್ಟ್ರಿಗೆ, ಅಲ್ಲಿ ವಾಕ್ಯಗಳು ಈ ತರನೇ ಇರುತ್ತೆ. ಹೇಗಂದ್ರೆ, ಮಿಸ್ಟರ್ ಶೇಖರ್, ಅವರ್ ಟೀಚರ್, ಟಾಟ್ ಅಸ್ ಇಂಗ್ಲಿಷ್. ಸರಿನಾ? ಇದು ಕನ್ನಡದಲ್ಲಿ ಬರೆದ್ರೆ, ಶೇಖರ್ ನಮ್ಮ ಶಿಕ್ಷಕರು ಇಂಗ್ಲಿಷ್ ಅನ್ನು ನಮಗೆ ಬೋಧಿಸಿದರು. ಓಕೆ, ಸೊ ಇಲ್ಲಿ ನಾವೇನ್ ಹೇಳ್ತೀವಿ? ನಮ್ಮ ಶಿಕ್ಷಕರಾದ ಶೇಖರ್ ನಮಗೆ ಇಂಗ್ಲಿಷ್ ಅನ್ನು ಬೋಧಿಸಿದರು. ಬಟ್ ಇಂಗ್ಲಿಷ್ ಅಲ್ಲಿ ನೋಡಿ ಹೇಗಿರುತ್ತೆ, ಮಿಸ್ಟರ್ ಶೇಖರ್. ಈಗ ಒಬ್ಬ ಹೇಳ್ತಾ ಇದ್ದಾನೆ ನೋಡುಗ, ಮಿಸ್ಟರ್ ಶೇಖರ್ ಅಂದ್ರೆ ಇವರೇ. ಈಗ ಒಬ್ಬ ಉದಾಹರಣೆ, ಇಲ್ಲಿ ಏನು ಅಂತ ಒಬ್ಬ ಹುಡುಗ ಇದ್ದಾನೆ, ಎ ಅನ್ನೋನು ಬಿ ಅನ್ನೋನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಮಿಸ್ಟರ್ ಶೇಖರ್, ಅವರ್ ಟೀಚರ್. ಮಿಸ್ಟರ್ ಶೇಖರ್ ಅನ್ನೋರು ನಮ್ಮ ಶಿಕ್ಷಕರು. ಟಾಟ್ ಅಸ್ ಇಂಗ್ಲಿಷ್, ನಮಗೆ ಇಂಗ್ಲಿಷ್ ಅನ್ನ ಬೋಧಿಸಿದ್ರು. ಓಕೆ, ಸೊ ಈ ತರ ವಾಕ್ಯ ರಚನೆ ಗೊತ್ತಿರ್ಬೇಕು ನಿಮ್ಗೆ. ನಿಲ್ಸಿ ಓದಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸ್ಪೆಕ್ಟ್ರಮ್ ಪುಸ್ತಕ ತೆಗೆದ್ರೆ ಇಂಥ ವಾಕ್ಯಗಳೇ ಸಿಗುತ್ತೆ ನಿಮಗೆ, ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಬುಕ್ ತಗೊಂಡ್ರೆ. ಸೊ ಏನಿದ್ರ ಅರ್ಥ? ಅಲ್ಲಿ ಅಲ್ಪ ವಿರಾಮ ಕೊಟ್ಟಾಗ ಅಲ್ಲಿ ಏನೋ ಇದೆ ಅಂತ ನಿಂತು ಓದೋಕ್ ಟ್ರೈ ಮಾಡ್ಬೇಕು ನೀವು. ಓಕೆ, ಆಮೇಲೆ ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್, ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್. ನೋಡಿ, ಕನ್ನಡದಲ್ಲಿ ಏನು ಬರಿತೀವಿ? ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಅವನು ವಾಸಿಸುತ್ತಾನೆ, ಕನ್ನಡದಲ್ಲಿ ಹೇಳ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಹೇಗೆ ವಾಕ್ಯ ರಚನೆ ಮಾಡ್ತಾರೆ ಅವರು? ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್, ಅವನು ಬೆಂಗಳೂರಲ್ಲಿ ಇರ್ತಾನೆ, ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ನೋಡಿ, ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಯಾವುದು? ಬೆಂಗಳೂರು. ಸೊ ಈ ಬೆಂಗಳೂರನ್ನ ಇದೇನ್ ಮಾಡ್ತಾ ಇದೆ? ವರ್ಣನೆ ಮಾಡ್ತಾ ಇದೆ. ಓಕೆ, ಮಿಸ್ಟರ್ ಶೇಖರ್ ಯಾರಿವರು? ಅವರ್ ಟೀಚರ್, ಟಾಟ್ ಅಸ್ ಇಂಗ್ಲಿಷ್. ಸೊ ಈ ತರ ಇದ್ದಾಗ ಇದನ್ನೇನಂತ ಕರಿತೀವಿ? ನೌನ್ ಇನ್ ಅಪೋಸಿಷನ್. ಸೊ ಇಲ್ಲಿ ನಾವು ನೋಡಿದಾಗ ಅವರ್ ಟೀಚರ್, ಆಮೇಲೆ ಇಲ್ಲಿ ನೋಡಿ, ಅವರ್ ಟೀಚರ್ ಅನ್ನುವಂಥದ್ದು ಏನಿದು? ಒಂದು ಟೀಚರ್ ಏನಿದು? ನೌನ್ ಅಲ್ವಾ? ಸೊ ಶೇಖರ್ ಅನ್ನೋದು ನೌನ್. ಸೊ ಈ ಶೇಖರನ್ನ ಇದು ವರ್ಣನೆ ಮಾಡ್ತಾ ಇದೆ, ಅವ್ರು ನಮ್ಮ ಶಿಕ್ಷಕರು ಅಂತ ಹೇಳ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದೇನಾಗತ್ತೆ? ಅಪೋಸಿಷನ್. ಇದೇನಿದೆಯಲ್ಲ, ಇದು ಅಪೋಸಿಷನ್ ಆಗತ್ತೆ. ಅಂದ್ರೆ ಇದ್ರ ಪಕ್ಕದಲ್ಲೇ ಇಡ್ಲಾಗಿದೆ ಅಲ್ವಾ ಅದನ್ನ? ಇಲ್ಲಿ ನೋಡಿ, ಬೆಂಗಳೂರು ಪಕ್ಕದಲ್ಲೇ ಇದು ಕೂಡ. ಸೊ ಇಲ್ಲಿ ಬೆಂಗಳೂರು ಅನ್ನುವಂತ ನೌನ್ ಇದೆ, ನಾಮಪದ. ಸೊ ಬೆಂಗಳೂರನ್ನ ಇದು ವರ್ಣನೆ ಮಾಡ್ತಾ ಇದೆ. ಸೊ ಇದೇನದಕ್ಕೋಸ್ಕರ? ಅಪೋಸಿಷನ್. ಇದು ಅರ್ಥ ಆಯ್ತಾ? ಆ ತರ. ಇಲ್ಲಿ ಕೆಲವೊಂದಿದೆ ನೋಡಿ. ದ ಕ್ಯಾಟ್ ಕ್ಯಾಚಸ್ ಮೈಸ್. ಇಲ್ಲಿ ಕ್ಯಾಟ್ ಅನ್ನೋದು ಏನಾಗುತ್ತೆ? ಕ್ಯಾಟ್ ಏನಾಗುತ್ತೆ ಇಲ್ಲಿ? ಇದ್ರ ಪ್ರಕಾರ ಹೋಗೋಣ, ವಿಭಕ್ತಿಗಳ ಪ್ರಕಾರ. ದ ಕ್ಯಾಟ್ ಕನ್ನಡದಲ್ಲಿ ಬೆಕ್ಕು. ಏನಿದೆ ಇಲ್ಲಿ? ಬೆಕ್ಕು ಅನ್ನುವಂಥದ್ದೊಂದು ನಾಮಿನೇಟಿವ್ ಕೇಸ್ ಇದೆ. ಆಮೇಲೆ ಕ್ಯಾಚಸ್ ಮೈಸ್, ಯಾವುದನ್ನ ಹಿಡಿತದು? ಇಲಿಯನ್ನು ಅಥವಾ ಇಲಿಗಳನ್ನು. ಇಲಿಗಳನ್ನು. ಏನಾಯ್ತು? ಇಲಿಗಳನ್ನು.
ಏನು ಬಂತು? ಬೆಕ್ ಏನ್ ಮಾಡಿದೆ? ಇಲಿಗಳನ್ನ ಹಿಡಿದಿದೆ. ಸೊ ಇದೇನಿದು? ಕರ್ತೃ, ಸಬ್ಜೆಕ್ಟ್. ಕ್ಯಾಚಸ್ ಏನಿದು? ಕ್ರಿಯಾಪದ, ವರ್ಬ್. ಮೈಸ್ ಏನಿದು? ಆಬ್ಜೆಕ್ಟ್. ಸಬ್ಜೆಕ್ಟ್ ಏನ್ ಮಾಡಿದೆ? ಆಬ್ಜೆಕ್ಟ್ ಹಿಡಿದುಕೊಂಡಿದೆ ಅಲ್ವಾ? ಸೊ ಹಾಗಾಗಿ ಇದೇನಾಗತ್ತೆ? ಆಬ್ಜೆಕ್ಟಿವ್ ಕೇಸ್ ಆಗತ್ತೆ. ಆಮೇಲೆ ಮೈ ಹೋಮ್ ಈಸ್ ನಿಯರ್ ರವೀಸ್ ಹೌಸ್. ಮೈ ಹೋಮ್ ಈಸ್ ನಿಯರ್ ರವೀಸ್ ಹೌಸ್. ನನ್ನ ಮನೆಯು, ಕನ್ನಡದಲ್ಲಿ ಇದು ನನ್ನ ಮನೆಯು. ಈಗ ನಾವೇನ್ ಬರಿತೀವಿ ಸರಳವಾಗಿ ನನ್ನ ಮನೆ ಅಂತ ಅಷ್ಟೇ ಬರಿತೀವಿ. ಬಟ್ ಮೊದಲಿನವರು ಮನೆಯು ಅಂತ ಬರಿತಾ ಇದ್ರು. ಅದು. ಸೊ ಏನಾಯ್ತು ಇದು ಹೋಮ್ ಅನ್ನೋದು ಏನಾಗತ್ತೆ? ನಾಮಿನೇಟಿವ್ ಆಗತ್ತೆ. ಆಮೇಲೆ ಈಸ್ ನಿಯರ್ ರವೀಸ್ ಹೌಸ್. ರವಿಯ ಮನೆ. ರವಿಯ ಅಂತ ಹೇಳ್ತಾ ಇದ್ರೆ ಏನಾಗತ್ತೆ? ಷಷ್ಠಿ. ಇನ್ನು ಕನ್ನಡದಲ್ಲಿ ಷಷ್ಠಿ ಆಗತ್ತೆ. ಇಂಗ್ಲಿಷ್ ಅಲ್ಲಿ ಪೊಸೆಸಿವ್ ಆಗುತ್ತೆ ಅಲ್ವಾ? ರವಿದು ಅಂತ ಹೇಳಿ. ವಿ ಮಸ್ಟ್ ಡೂ ಅವರ್ ಡ್ಯೂಟಿ. ನಾವು ನಮ್ಮ ಕೆಲಸವನ್ನ ಮಾಡಬೇಕು. ಏನಾಗತ್ತೆ ಇಲ್ಲಿ? ವಿ ಅನ್ನುವಂಥದ್ದು, ನಾವು ಅನ್ನುವಂಥದ್ದು ನಾಮಿನೇಟಿವ್, ಸಬ್ಜೆಕ್ಟ್. ಡ್ಯೂಟಿ ಅನ್ನುವಂಥದ್ದು ಆಬ್ಜೆಕ್ಟ್. ನಾವು ಸಬ್ಜೆಕ್ಟ್, ನಾವು ಮಾಡ್ಬೇಕಾಗಿರೋ ಕೆಲಸ ಏನದು? ಡ್ಯೂಟಿ. ಡ್ಯೂಟಿ ಆಬ್ಜೆಕ್ಟ್. ಆಮೇಲೆ ನೆಕ್ಸ್ಟ್ ನಿಕ್ಸಾನ್ ನೋಡಿ. ನಿಕ್ಸಾನ್, ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ವಾಸ್ ವೈಸ್ ಮ್ಯಾನ್. ಓಕೆ, ಸೊ ಇಲ್ಲಿ ಏನಾಗತ್ತೆ? ಇಲ್ಲಿ ನೋಡಿ, ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಈಸ್ ಅನ್ ಅಪೋಸಿಷನ್. ಏನ್ ಮಾಡಿದೆ? ನಿಕ್ಸಾನ್ ಅನ್ನೋದು ನಾಮಪದ, ವ್ಯಕ್ತಿ ಹೆಸರದು. ಇವನನ್ನ ವರ್ಣನೆ ಮಾಡಿದೆ ಅದು ಮುಂದಿಂದೆಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಅದೇನಾಯ್ತು? ಅಪೋಸಿಷನ್ ಆಯ್ತು. ಐ ಗೇವ್ ಹಿಮ್ ಅ ವಾಚ್. ನಾನು ಅವನಿಗೆ ಒಂದು ವಾಚ್ ಅನ್ನು ಕೊಟ್ಟೆ. ಐ ಅನ್ನುವಂಥದ್ದು ನಾಮಿನೇಟಿವ್, ನಾನು. ಇದೆ. ಹಿಮ್ ಅವನಿಗೆ, ಡೇಟಿವ್. ಡೇಟಿವ್ ಅಂದ್ರೆ ಯಾವ್ದು ಬಂತು ಕನ್ನಡದಲ್ಲಿ? ಚತುರ್ಥಿ, ಈಗೇಕೆ ಅಲ್ವಾ? ವಾಚ್. ವಾಚ್ ಅಂದ್ರೆ ಆಬ್ಜೆಕ್ಟಿವ್. ಅರ್ಥ ಆಯ್ತಾ? ಸೊ ಈ ತರ ಇವೆಲ್ಲವನ್ನು ಕೂಡ ನೀವು ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಕಡ್ಡಾಯವಾಗಿ. ಇದನ್ನ ಯಾರು ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀರಿ, ನಿಮ್ಗೆ ಖಂಡಿತವಾಗ್ಲೂ ಇಂಗ್ಲಿಷ್ ಬರುತ್ತೆ. ಓಕೆ, ಇದರಲ್ಲಿರುವಂತಹ ಕೇಸಸ್ಗಳನ್ನ ಹೇಳ್ಬೇಕು ನೀವು, ಯಾವ ಕೇಸಸ್ ನಲ್ಲಿ ಇದೆ ಇವುಗಳು ಅಂತ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ನೀವು ಕಲಿಬೇಕಾಗಿರೋದು ಇಂಥದ್ದು ನೋಡಿ. ಸತೀಶ್, ಅವರ್ ಕ್ಯಾಪ್ಟನ್ ಈಸ್ ಮೈ ಬ್ರದರ್. ಈ ತರ ವಾಕ್ಯಗಳು ಕಲಿಬೇಕು ನೀವು ಇಂಗ್ಲಿಷ್ ಅಲ್ಲಿ. ಯಾಕಂದ್ರೆ ನೀವು ಇಂಗ್ಲಿಷ್ ದೊಡ್ಡ ದೊಡ್ಡ ಪುಸ್ತಕ ತಗೊಂಡ್ರೆ ಹಿಂಗಿರುತ್ತೆ ಸೆಂಟೆನ್ಸಸ್. ಕಾಮ ಕೊಟ್ಟಿರ್ತಾರ, ಅವ್ರು ಒಂದಕ್ಕೊಂದು ಲಿಂಕ್ ಮಾಡೋದು ಕಲಿಬೇಕು ನೀವು ಇಲ್ಲಿ. ಸತೀಶ್ ಅವರ್ ಕ್ಯಾಪ್ಟನ್ ಈಸ್ ಮೈ ಬ್ರದರ್. ಸತೀಶ್ ಏನಿದಾನಲ್ಲ ಇವನು, ಏನಾಯ್ತು? ಹಾ, ಎಸ್, ಅದೇ ಸತೀಶ್ ಅವನು, ಅವರ್ ಕ್ಯಾಪ್ಟನ್, ನಮ್ ಕ್ಯಾಪ್ಟನ್ ಅವನು, ಈಸ್ ಮೈ ಬ್ರದರ್. ನೋಡಿ, ಅದು ಆಕ್ಚುಲಿ ಹೇಗಂದ್ರೆ ವಾಕ್ಯ ಇದು ಇನ್ನೊಂದ್ ತರನು ಬರಿಬಹುದು. ಸತೀಶ್ ಈಸ್ ಮೈ ಬ್ರದರ್ ಅಂಡ್ ಆಲ್ಸೋ ಹಿ ಈಸ್ ಅವರ್ ಕ್ಯಾಪ್ಟನ್. ಅಷ್ಟು ದೊಡ್ಡದು ಬರೆಯಬಹುದು, ಶಾರ್ಟ್ ಆಗಿ ಬರೀತಾರ ಅವರು. ಸತೀಶ್, ಅವರ್ ಕ್ಯಾಪ್ಟನ್ ಈಸ್ ಮೈ ಬ್ರದರ್. ಓಕೆ, ಆತ ಇದನ್ನ ಇನ್ನೂ ಒಂಥರ ಬರೀಬಹುದು. ಈಗ ನಿಮ್ ಫ್ರೆಂಡ್ ಯಾರೋ ಒಬ್ರು ಪೊಲೀಸ್ ಇದಾರೆ ಅನ್ಕೋಣ. ಯಾರೋ ಕುಮಾರ್ ಅನ್ನೋ ಅಂತ ಒಬ್ಬ ಪೊಲೀಸ್ ಇದ್ದಾನೆ. ಕುಮಾರ್, ಪೊಲೀಸ್ ಆಫೀಸರ್ ಈಸ್ ಮೈ ಫ್ರೆಂಡ್. ಈ ತರ ವಾಕ್ಯ ರಚನೆ ಬರ್ಬೇಕು ನಿಮ್ಗೆ. ಹಾ, ಹೌದು, ಕಾಮ ಹಾಕ್ಲೇಬೇಕು. ಕುಮಾರ್ ಪೊಲೀಸ್ ಆಫೀಸರ್ ಈಸ್ ಮೈ ಫ್ರೆಂಡ್ ತಪ್ಪಾಗತ್ತೆ. ಅದು ಕಾಮಗಳು ಬರಬೇಕು. ಅದಕ್ಕೆ ಇವುಗಳನ್ನ ಏನಂತ ಕರಿತೀವಿ? ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ ಅಲ್ವಾ? ಪಂಕ್ಚುಯೇಷನ್ಸ್ ಅಥವಾ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ ಇವುಗಳಿಗೆ? ಎಂತ ಚಿಹ್ನೆ ಅಂತೀವಿ? 20 ಇದೆ, 20 ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ. ನಾಳೆ ಮಾಡ್ಲಿಲ್ಲ ಅಂದ್ರೆ ಒಂದು ಕ್ಲಾಸ್ ಕೂತ್ಕೊಳ್ಳೋ ಆಗಿಲ್ಲ, ಕೂತ್ಕೊಂಡು ನಿಂತ್ಕೊಳ್ಬೇಕು ಅಷ್ಟೇ. ಆಫ್ಲೈನ್ ಅವರು ಕುಣ್ತೀವಿ ಸರ್ ಅಂದ್ರೆ ನಿಂತ್ಕೊಳ್ಬೇಕು, ಇಲ್ಲ ಕುಂತ್ಕೊಳ್ಳೋ ಆಗಿಲ್ಲ, ಹೊರಗಡೆ ಇರ್ಬೇಕು ಅಷ್ಟೇ. ಸರಿ, ನೋಡಿ, ನೌನ್ ಎಲ್ಲ ಮುಗೀತು ನಮ್ದು ಇಲ್ಲಿವರೆಗೂ ಸಂಪೂರ್ಣವಾಗಿ ನಾವು ನೌನ್ಸ್ ಅನ್ನ ಕಲ್ತ್ವಿ. ಎಷ್ಟು ಟೈಪ್ ನೌನ್ಸ್ ಕಲ್ತ್ವಿ ಅನ್ನೋದನ್ನ ಒಂದ್ಸಾರಿ ಜಸ್ಟ್ ಒಂದು ಚಾರ್ಟ್ ಮಾಡೋಣ, ಹೇಳಿ ನೋಡೋಣ. ನೌನ್ಸ್ ಅಲ್ಲಿ ಏನೇನ್ ಕಲ್ತಿದೀವಿ ಹೇಳಿ? ಫಸ್ಟ್ ಪ್ರಾಪರ್ ನೌನ್ ಅಲ್ಲ, ಅದು ಪೀಠಿಕೆಯಲ್ಲಿ ನೋಡಿ, ಇದ್ರ ಪರಿವಿಡಿನಲ್ಲಿ ನೋಡಿ. ಶಿವರಾಜ್ ಕೊಡ್ರಿ ಇಲ್ಲಿ ಒಂದ್ ಸ್ವಲ್ಪ. ಮಾದೇವಿ ಕೊಡ್ರಿ, ಒಂದು ಶಿವರಾಜ್ ಇಟ್ಕೊಡ್ರಿ. ಓಕೆ, 4 ಟೈಪ್ ಕಲ್ತಿದೀವಿ. ಕೈಂಡ್ಸ್ ಕಲ್ತ್ವಿ. ಅದ್ರಲ್ಲಿ ಯಾವ್ದಿತ್ತು?
ನೋಡ್ರಿ, ಓಪನ್ ಮಾಡ್ರಿ. ನಿಮ್ ಬುಕ್ಕಲ್ಲಿ ಈ ತರ ಒಂದು ಚಾರ್ಟ್ ಹಾಕೊಳ್ಳಿ. ಲಾಸ್ಟ್ ನಂಬರ್ಸ್ ಅಲ್ಲಿ ಸಿಂಗಲ್, ಪ್ಲೂರಲ್. ಜೆಂಡರ್ಸ್ ಅಲ್ಲಿ ಮಸ್ಕ್ಯುಲೈನ್, ಫೆಮಿಲೈನ್ ಮತ್ತೆ ನ್ಯೂಟ್ರಲ್, ಕಾಮನ್. ಓಕೆ, ಇದು ನಾಮಿನೇಟಿವ್. ಸಾರಿ ಕೈಂಡ್ಸ್ ಹೇಳಿ. ಪ್ರಾಪರ್, ಕಾಮನ್, ಕಲೆಕ್ಟಿವ್, ಮಟೀರಿಯಲ್, ಅಬ್ಸ್ಟ್ರಾಕ್ಟ್. ಇದೆಲ್ಲ ಸೇರಿ ಕಾಂಕ್ರೀಟ್ ಅಲ್ವಾ ಇದು? ಕೇಸಸ್ ನಲ್ಲಿ ಎಷ್ಟಿದ್ವು ಹೇಳ್ರಿ? ನಾಮಿನೇಟಿವ್, ಆಬ್ಜೆಕ್ಟಿವ್, ಇನ್ಸ್ಟ್ರೂಮೆಂಟಲ್, ಡೇಟಿವ್, ಪೊಸೆಸಿವ್. ಹಾ, ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಕಲ್ತವಲ್ಲ, ಏನದು? ಅಪೋಸಿಷನ್ ಅಲ್ವಾ? ಸೊ ಇವ್ ನೋಡಿ, ಈ ತರ ಇಂಗ್ಲಿಷ್ ನೀವು ಚಾರ್ಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಯಾಕೆ ಬರಲ್ಲ ಹೇಳಿ? ಇದು ಕನ್ನಡದಲ್ಲಿ ಕೂಡ ಬರ್ಕೊಂಡ್ಬಿಡಿ ಇಲ್ಲೇ ಮುಂದೆ, ಏನು ಯಾವ್ದಾವ್ದಕ್ಕೆ ಏನೇನು ಅಂತ. ಸರಿನಾ? ಇದೊಂದು ಚಾರ್ಟ್ ನಿಮ್ ತಲೆ ಶಾಶ್ವತ ಇರಬೇಕು. ಏನೇನಿದೆ ನೌನ್ಸ್ ಅಂತ ಬಂದ್ರೆ ಇದೆಲ್ಲಾನು ಇರುತ್ತೆ ಅದರಲ್ಲಿ ಅಂತ ಗೊತ್ತಿರಬೇಕು. ತೋಡ್ರಿ, ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ನೌನ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ NU ಅಂತ ಟೈಪ್ ಮಾಡಿ, ನೌನ್ಸ್ ಅಂಡರ್ಸ್ಟುಡ್ ಅಂತ. ಯಾರ್ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ. ಸದಾಶಿವ್, ಭೀಮಾ, ಪ್ರಜ್ವಲ್, ರಶ್ಮಿ, ಅರುಣ್. ಈ ತರ ನೋಡಿ, ಯಾವುದೇ ಸಬ್ಜೆಕ್ಟ್ ಓದುವಾಗಲೂ ಕೂಡ ಕೊನೆಗೆ ಒಂದು ಈ ತರ ಶಾರ್ಟ್ ಚಾರ್ಟ್ ಮಾಡ್ಕೊಳ್ಬೇಕು ನೀವು. ಎಲ್ಲಾನು ನೆನಪುಳಿಯುತ್ತೆ ತಾನಾಗಿನೇ. ಅಪೂರ್ವ, ನಿಂಗರಾಜ್, ಫೌಜಿ. ಓಕೆ, ಕಂಟಿನ್ಯೂ ಮಾಡೋಣ. ಈಗ ನೆಕ್ಸ್ಟ್ ಪ್ರೊನೌನ್ಗಳಿಗೆ ಹೋಗೋಣ. ಇವು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಇವನ್ ಕಲಿಬೇಕು ನಾವು ಮೊದಲು, ಅಂದಾಗ ನಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ನಾನಿಲ್ಲಿ ಹೇಳ್ಕೊಡ್ತಾ ಇರೋದು ಈಗಾಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮಾತ್ರ, ಬೇಸಿಕ್ ಇಂಗ್ಲಿಷ್ ಅಷ್ಟೇ. ಪ್ರೊನೌನ್ಸ್, ಸರ್ವನಾಮಗಳಿಗೆ ಹೋಗೋಣ. ಏನು ಪ್ರೊನೌನ್ ಅಂತ ಅಂದ್ರೆ ಏನು ನೆನಪಿದೆ? ಹೇಳಿದ್ದೆ ಏನು ಸರ್ವನಾಮಗಳು ಅಂದ್ರೆ? ನಾಮಪದದ ಬದಲಾಗಿ ಬಳಸುವಂತಹ ಪದಗಳು ಅಲ್ವಾ? ಸರಿ, ಬನ್ನಿ ಹಾಗಾದ್ರೆ ಎಷ್ಟು ಟೈಪ್ ಇದೆ, ಏನಿದೆ ನೋಡೋಣ. ಸೊ 8 ಇದೆ, 9 ಇದೆ. ನಾವು ಒಂದೊಂದೇ ಕಲಿತಾ ಹೋಗೋಣ. ಮೊದಲನೇದು ಪರ್ಸನಲ್ ಪ್ರೊನೌನ್, ವ್ಯಕ್ತಿವಾಚಕ ಸರ್ವನಾಮ. ವ್ಯಕ್ತಿಯನ್ನ ಹೇಳುತ್ತೆ ಇದು ಪರ್ಸನಲ್ ಪ್ರೊನೌನ್ ಅಂತ. ನೋಡೋಣ ಇದು ಒಂದೊಂದೇ. ಸುಮ್ಮನೆ ಈಗ ಎಲ್ಲ ಓದಿ ನೆನ್ಪಿಟ್ಕೊಳ್ಳೋ ಬದಲು ಒಂದೊಂದೇ ಹೋಗೋಣ. ಫಸ್ಟ್ ಪರ್ಸನಲ್ ಪ್ರೊನೌನ್ಸ್ ಅಂತ ಇದೆ, ನೋಡೋಣ ಏನಿದೆ. ಇದರ ಪ್ರತಿಯೊಂದು ಅರ್ಥನೂ ಗೊತ್ತಿರಬೇಕು ನಿಮಗೆ ಕನ್ನಡದಲ್ಲಿ, ಅವಾಗ ತುಂಬಾ ಈಸಿ ಆಗುತ್ತೆ ಇಂಗ್ಲಿಷ್. ಪರ್ಸನಲ್ ಪ್ರೊನೌನ್ಸ್, ವರ್ಡ್ಸ್ ಆರ್ ಯೂಸ್ಡ್, ಪದಗಳನ್ನ ಬಳಸ್ತಾರೆ ಇವುಗಳನ್ನ ಎಲ್ಲಿ? ಇನ್ಸ್ಟೆಡ್ ಆಫ್ ಪ್ರಾಪರ್ ನೌನ್ಸ್, ಕನ್ನಡದಲ್ಲಿ ಅಂಕಿತ ನಾಮಗಳಿಗೆ ಬದಲಾಗಿ ಬಳಸುವಂತಹ ಪ್ರೊನೌನ್ಗಳನ್ನ ಏನಂತ ಕರೀತಾರೆ? ಪರ್ಸನಲ್ ಪ್ರೊನೌನ್ಸ್ ಅಂತ ಕರೀತಾರೆ. ಓಕೆ, ಸರಿ, ಇಲ್ಲಿದೆ ನೋಡಿ. ಒಂದೇದು ಆಯ್. ಏನು ಆಯ್ ಅಂದ್ರೆ? ಹೇಳ್ರಿ, ಕನ್ನಡ ಪದ ಹೇಳ್ರಿ. ಆಯ್ ಅಂದ್ರೆ ಓಕೆ. ವಿ ಅಂದ್ರೆ ನಾವು. ಯು ಅಂದ್ರೆ ನೀನು ಅಥವಾ ನೀವು. ಹಿ ಅಂದ್ರೆ ಅವನು. ಶಿ ಅವಳು. ಇಟ್ ಅದು. ದೇ ಅವು. ದೇ ಅಂದ್ರೆ ಅವರು ಅಲ್ಲ, ಅವು. ಬರ್ಕೊಳ್ರಿ. ಮೀ ಆ ನಾನು ಆಗತ್ತೆ, ನನಗೆ ಆಗತ್ತೆ ಒಂದೊಂದ್ ಸಾರಿ. ಅಜ್
ನಮಗೆ, ಮೈ ನನ್ನ, ಅವರ್ ನಮ್ಮ, ಮೈನ್ ನನ್ನ, ಅವರ್ಸ್ ನಮ್ಮ, ಯುವರ್ ನಿಮ್ಮ, ಯುವರ್ಸ್ ನಿಮ್ಮ, ಹಿಮ್ ಆ ಅವನಿಗೆ ಅಲ್ವಾ, ಅವನ, ಹಿಸ್ ಅಂದ್ರೆ ಅವನ, ಹರ್ ಅಂದ್ರೆ ಅವಳ, ದೆಮ್ ಅಂದ್ರೆ ಅವರಿಗೆ, ಹರ್ ಅಂದ್ರೆ ಅವಳಿಗೆ ಕೂಡ ಆಗತ್ತದು, ಅಥವಾ ಅವಳ ಅಂತ ಕೂಡ ಆಗುತ್ತೆ. ಹಿಸ್ ಅವನ, ಇಟ್ಸ್ ಅದರ, ದೇರ್ ಅವರ, ಗಿವ್ ದೆಮ್ ಅವರಿಗೆ ಕೊಡು. ನೋಡಿ, ದೇರ್ ದೇರ್ ಅಂದ್ರೆ ಅಲ್ಲಿ, ಈ ದೇರ್ ಅಂದ್ರೆ ಅವರ. ಇದು ಈ ಪ್ರತಿಯೊಂದು ಪದ ನಿಮಗೆ ಯಾವಾಗ ಬರುತ್ತೆ, ನೀವು ಅವತ್ತು ಇಂಗ್ಲಿಷ್ ಕಲ್ತ್ರಿ ಅಂತ ಅರ್ಥ. ಓಕೆ, ಇದನ್ನ ಲಿಸ್ಟ್ ಆಗಿ ಬರ್ಕೊಂಡು ನೀಟಾಗಿ ಕಲಿತೀವಿ ಇಲ್ಲಿ ಮುಂದೆ. ಡೀಟೇಲ್ ಆಗಿ ಚಾರ್ಟ್ ಟೈಪ್ ಇದೆ, ಅದು ಈಸಿ ಇದೆ ನೆನ್ಪಿಟ್ಕೊಳ್ಳೋಕೆ. ಸರಿ, ನೋಡೋಣ. ಫಾರ್ಮ್ಸ್ ಆಫ್ ಪರ್ಸನಲ್ ಪ್ರೊನೌನ್, ಅದರಲ್ಲಿ ಫಸ್ಟ್ ಪರ್ಸನ್ ಅಂತ ಬರುತ್ತೆ. ಫಸ್ಟ್ ಪರ್ಸನ್ ಅಲ್ಲಿ ನಮಗೆ ಈ ತರ ಇದೆ. ಇಲ್ಲಿ ನಾಮಿನೇಟಿವ್ ನಲ್ಲಿ ಹೇಳ್ತಾ ಇದ್ದಾರೆ. ನಾಮಿನೇಟಿವ್ ಅಂತ ಅಂದ್ರೆ ಏನು? ಆ ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಎರಡು ಕಡೆ ಹೂ ಇದೆ ಅಲ್ವಾ? ಏಕವಚನ ಇದ್ದಾಗ ನಾನು ಅಂತ ಹೇಳ್ಬೇಕು, ಐ ಅಂತ ಹೇಳ್ಬೇಕು. ನೋಡಿ, ಇಂಗ್ಲಿಷ್ ಗ್ರಾಮರ್ ನಾವು ಆಳವಾಗಿ ಇಳಿತಾ ಇದೀವಿ ಈಗ ಹಂತ ಹಂತವಾಗಿ. ನಾನು ಒಬ್ಬನೇ ಇದ್ರೆ ಏನಂತ ಹೇಳ್ಬೇಕು? ನಾನು ಐ ಅಂತ ಹೇಳ್ಬೇಕು. ಒಂದ್ 4-5 ಜನ ಸ್ನೇಹಿತರು ಸೇರ್ಕೊಂಡಿದ್ದಾಗ ವಿ ಅಂತ ಹೇಳ್ಬೇಕು. ಉಯ್ ಅಂತಾರೆ ಕೆಲವೊಬ್ರು, ಉಯ್ ಅಲ್ಲ ವಿ ಅಂತ ಹೇಳ್ಬೇಕು. ಓಕೆ, ಕೆಲವೊಂದು ಉಚ್ಚಾರಣೆ ತಪ್ಪಿರುತ್ತೆ, ನಾವು ತಪ್ತಾ ಇರ್ತೀವಿ. ನಾನು ಲಾಸ್ಟ್ ಇಯರ್ ಎಲ್ಲ ಏನ್ ಹೇಳಿದೀನಿ, ಇದು ವರ್ ಅನ್ಬೇಕು ಇದನ್ನ. ಏನ್ ಅನ್ಬೇಕು? ವರ್. ನಾನು ಲಾಸ್ಟ್ ಇಯರ್ ಎಲ್ಲ ಇದನ್ನ ವೇರ್ ವೇರ್ ಅಂತ ಹೇಳಿದೀನಿ. ಇರ್ಲಿ, ಪರವಾಗಿಲ್ಲ, ತಲೆ ಕೆಡ್ಸ್ಕೊಳ್ಬೇಡಿ, ನೀವು ಯಾರ್ದು ತಲೆ ಕೆಡ್ಸ್ಕೊಳ್ಬೇಡಿ. ಎಕ್ಸಾಮ್ ನಲ್ಲಿ ಯಾರೋ ಬಂದು ಇವನು ಇದು ವೇರಾ ವರ್ ಅಂತ ಕೇಳಲ್ಲ, ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಲ್ಲ ಅಂತ ಅಷ್ಟೇ ಚೆಕ್ ಮಾಡ್ತಾರೆ. ಓಕೆ, ನಾವು ಬಹಳ ಥಿಂಕ್ ಮಾಡಿ ಮಾಡಿ ಏನು ಮಾಡೋಕ್ಕಾಗಲ್ಲ ನಮ್ಮಿಂದ. ಜಾಸ್ತಿ ತಲೆ ಕೆಡ್ಸ್ಕೊಳ್ಬಾರ್ದು, ಬಟ್ ಹಾಗಂತ ಇಂಗ್ಲಿಷ್ ಕಲೀಲ್ದೇ ಇರಬಾರ್ದು. ಜಾಸ್ತಿ ತಲೆನೂ ಕೆಡ್ಸ್ಕೊಳ್ಬಾರ್ದು, ಬಟ್ ಪೂರ್ತಿ ಬಿಡ್ಲೂಬಾರ್ದು. ಮೀಡಿಯಂ ಎವರೇಜ್ ಅಲ್ಲಿ ಹೋಗ್ತಾ ಇರಬೇಕು. ಸೊ ಈಗ ನಾನು ಒಬ್ಬನೇ ಇದ್ದಾಗ ಐ ಅಂತೀನಿ, ನಾವಿದ್ದಾಗ ವಿ ಅಂತ ಕರಿತೀನಿ. ನೆಕ್ಸ್ಟ್, ಪೊಸೆಸಿವ್ ಇದ್ದಾಗ, ಅಂದ್ರೆ ಯಾವುದೋ ಒಂದು ನಮ್ಮ ಮನೆ ಇದೆ ಅಂತ ಅನ್ಕೊಂಡು ಅಂತ ಹೇಳ್ತಾ ಇರ್ತೀನಿ ನಾನು. ಮೈ, ಇದು ನನ್ನ ಮನೆ, ದಿಸ್ ಈಸ್ ಮೈ ಹೋಮ್. ಆಮೇಲೆ ಈಗ ಒಂದೇ ಇರುತ್ತೆ, ಚಿಕ್ಕ ವಸ್ತು ಇರುತ್ತೆ ಅನ್ಕೋಣ. ದಿಸ್ ಪೆನ್ ಈಸ್ ಮೈನ್, ದಿಸ್ ಪೆನ್ ಈಸ್ ಮೈನ್. ದಿಸ್ ಈಸ್ ಮೈ ಪೆನ್ ಅಂದ್ರೂ ಕೂಡ ನಡೆಯುತ್ತೆ, ದಿಸ್ ಪೆನ್ ಈಸ್ ಮೈನ್ ಅಂದ್ರೂ ಕೂಡ ನಡೆಯುತ್ತೆ. ಬೇಕಾದ್ರೆ ವಾಕ್ಯ ಕೂಡ ಬರ್ಕೊಳ್ಳಿ ನೀವು ಸರಳವಾಗಿ. ದಿಸ್ ಈಸ್ ಮೈನ್. ಈಗ ನೀವು ಸ್ನೇಹಿತರಿಗೆ ಹೇಳ್ತಾ ಇರ್ತೀರಿ ನೋಡಿ, ಶಿ ಈಸ್ ಮೈನ್ ಅಂತ ಹೇಳಿ, ಅವಳು ನನ್ನವಳು ಅಂತ ಹೇಳ್ತಿರ್ತೀರಿ ನೀವು ಯಾರಾದ್ರೂ ಏನಾದ್ರೂ ಅಂದ್ರೆ ಅಲ್ವಾ? ಸೊ ಈ ತರ ನೆನ್ಪಿಟ್ಕೊಡ್ರಿ ಅದನ್ನ ಬೇಕಾದ್ರೆ. ಹಾ, ನಡೆಯುತ್ತೆ ಅದು ಕೂಡ. ಆದ್ರೆ ಮನುಷ್ಯರಿಗೆ ಇಟ್ಸ್ ಇಟ್ ಅನ್ಬೇಡಿ, ಶಿ ಅಂತ ಅನ್ರಿ. ಓಕೆ, ವಸ್ತು ಇದ್ರೆ ಇಟ್ ಅನ್ಬೇಕು. ನೆಕ್ಸ್ಟ್, ಅದು ಬಹುವಚನ ಇದ್ದಾಗ, ಓಕೆ, ದಿಸ್ ಈಸ್ ಅವರ್ ಹೋಮ್, ಇದು ನಮ್ಮ ಮನೆ. ದಿಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಂಗ್ಲಿಷು, ದಿಸ್ ಈಸ್ ಅವರ್ ಹೋಮ್. ಇದನ್ನೇ ಅವರ್ಸ್ ಯೂಸ್ ಮಾಡ್ಬೇಕಂದ್ರೆ, ದಿಸ್ ಹೋಮ್ ಈಸ್ ಅವರ್ಸ್, ಈ ಮನೆ ನಮ್ಮದು. ಹೀಗೂ ರಚನೆ ಆಗತ್ತೆ ವಾಕ್ಯ. ಬರ್ಕೊಳ್ರಿ, ಖಾಲಿ ಕೂತ್ಕೊಳ್ಬೇಡ್ರಿ, ನನ್ನ ಮುಖ ನೋಡ್ಬೇಡ್ರಿ ಪದೇ ಪದೇ ದಯವಿಟ್ಟು. ನೀವು ಬರ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೀವಿ, ನೆನಪುಳಿಯುತ್ತೀವಿ. ಇಲ್ಲಿಂದ ನಿಜವಾಗ್ಲೂ ಇಂಗ್ಲಿಷ್ ಸ್ಟಾರ್ಟ್ ಆಗಿದೆ ನಮ್ದು. ಆನ್ಲೈನ್ ಅವ್ರು ನೀವು ಕೂಡ ಬರ್ಕೊಡ್ರಿ ವಾಕ್ಯಗಳನ್ನ. ಆಮೇಲೆ ಈಗ ಅಕ್ಯೂಸೇಟಿವ್. ಅಕ್ಯೂಸೇಟಿವ್ ಅಂದ್ರೆ, ಅಕ್ಯೂಸೇಟಿವ್ ನಲ್ಲಿ ಯಾವ್ದು ಬಂದಿತ್ತು ನೆನಪಿದೆ? ಯಾವ್ದು ಬರುತ್ತೆ? ಹಾ, ಅಕ್ಯೂಸೇಟಿವ್ ನಲ್ಲಿ ಯಾವ್ದು ಬಂದಿತ್ತು? ಪೊಸೆಸಿವ್ ನಲ್ಲಿ ಏನಿತ್ತು? ಷಷ್ಠಿ. ಅಕ್ಯೂಸೇಟಿವ್ ನಲ್ಲಿ ಹುಡುಕ್ರಿ ಬೇಗ. ಬರ್ಕೊಳಕ್ ಹೇಳಿದ್ದೆ, ಆಗಲೂ ಕೂಡ ಹೇಳಿದ್ದೆ. ದ್ವಿತೀಯ ಆಗತ್ತಾ? ಹಾ,
ಎರಡು ಒಂದೇನಾ? ಯಾವ್ದಾಗತ್ತೆ ಇಲ್ಲಿ? ಈಗ ಕೊಡ್ರಿ ಇಲ್ಲಿ ಅಕ್ಯೂಸೇಟಿವ್ ಆದಾಗ ಅದು ಬರಲ್ಲ. ರಾಮನಿಗೆ, ನಮಗೆ ಕೊಡ್ರಿ ಇಲ್ಲಿ. ಓಕೆ. ಅಬ್ಜೆಕ್ಟಿವ್ ಅಕ್ಯೂಸೇಟಿವ್ ಸರಿ. ನೋಡಿ ಈಗ ಮೀ ಅಂದ್ರೆ ನನಗೆ, ಅಥವಾ ಅಸ್ ಅಂದ್ರೆ ನಮ್ಮ ಅಥವಾ ನಮಗೆ. ಮೀ ಅಂದ್ರೆ ನಾನು ಕೂಡ ಆಗತ್ತೆ, ನನಗೆ ಕೂಡ ಆಗತ್ತೆ. ಅಸ್ ಅಂದ್ರೆ ನಮಗೆ ಕೂಡ ಆಗತ್ತೆ, ನಮ್ಮ ಕೂಡ ಆಗತ್ತೆ. ಗಿವ್ ಅಸ್ ನಮಗೆ ಕೊಡಿ, ಗಿವ್ ಮೀ ನನಗೆ ಕೊಡು ಅಲ್ವಾ? ಹಾ, ಈಗ ಇಲ್ಲಿ ಹಣ್ಣು ಬರ್ತಾ ಇಲ್ಲ, ಯಾಕೋ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಹೇಳ್ತಾ ಇದೀವಲ್ಲ, ಅಕ್ಯೂಸ್ ಮಾಡ್ತಾ ಇದೀವಿ, ಆಬ್ಜೆಕ್ಟ್ ಹೇಳ್ತಾ ಇದೀವಲ್ವಾ, ಸೊ ಅದಕ್ಕೋಸ್ಕರ ಅಸ್ ನಮಗೆ. ಓಕೆ, ದೇವರ ಹತ್ರ ಬೇಡ್ಕೊಳ್ತೀವಿ, ಗಾಡ್ ಪ್ಲೀಸ್ ಹೆಲ್ಪ್ ಅಸ್, ದೇವರೇ ನಮಗೆ ಸಹಾಯ ಮಾಡು. ನೆನ್ಪಿಟ್ಕೊಡ್ರಿ ಇದನ್ನ. ಇಲ್ಲಿ ಹಣ್ಣು ಬರ್ತಾ ಇಲ್ಲ, ಏನಂತ ನೆನ್ಪಿಟ್ಕೊಡ್ರಿ, ಇಲ್ಲಿ ಹಣ್ಣು ಬರ್ತಾ ಇಲ್ಲ ದೇವರೇ, ಪ್ಲೀಸ್ ಹೆಲ್ಪ್ ಅಸ್. ಗಾಡ್ ಪ್ಲೀಸ್ ಹೆಲ್ಪ್ ಅಸ್, ಇಲ್ಲಿ ಹಣ್ಣು ಬರ್ತಾ ಇಲ್ಲ, ಯಾಕೋ ಹುಡುಕಾಡಿದ್ರು ಅಂತ ಹೇಳಿ. ಓಕೆ, ಆ ತರ ನೆನ್ಪಿಟ್ಕೊಡ್ರಿ ಇದನ್ನ. ಐ ವಿ ಮೈ ಮೈನ್ ಅವರ್ ಅವರ್ಸ್ ಮೀ ಅಸ್ ನೆನ್ಪಿಟ್ಕೊಡ್ರಿ. ಏಕವಚನ ಬಹುವಚನ. ಹ್ಮ್ ಹಾ, ನಮ್ಮನ್ನು ಬಂತಲ್ವಾ, ವೆರಿ ಗುಡ್. ದೇವರೇ ನಮ್ಮನ್ನು ಕಾಪಾಡು. ಮೀ ಅಂದ್ರೆ ಹಾಗಾದ್ರೆ ಇಲ್ಲಿ ನನ್ನನ್ನು ಆಗತ್ತೆ, ನಮ್ಮನ್ನು ಕೂಡ ಆಗತ್ತೆ. ಎಸ್, ದೇವರೇ ನನ್ನನ್ನು ಕಾಪಾಡು. ಎಸ್, ನನ್ನನ್ನು ನಮ್ಮನ್ನು ಈ ತರನು ಆಗತ್ತೆ. ಇದು ಬಹಳ ಟೈಪ್ ಯೂಸ್ ಮಾಡ್ತಾರೆ ಅವುಗಳನ್ನ, ಇಷ್ಟು ನೆನಪಿರ್ಲಿ ನಿಮ್ಗೆ ಸದ್ಯಕ್ಕೆ. ಇನ್ ಮುಂದೆ ವಾಕ್ಯ, ಸರಳ ವಾಕ್ಯಗಳು ಬರ್ತಾ ಹೋಗ್ಬೇಕು ನಿಮ್ಗೆ ಬರ್ತಾ. ನೋಡೋಣ, ಈಗ ಸೆಕೆಂಡ್ ಪರ್ಸನ್ ಅಂತ ಹೋಗ್ತೀವಿ. ಹ್ಮ್ ಇರ್ಲಿ ಇರ್ಲಿ, ಬಹಳ ತಲೆ ಕೆಡ್ಸ್ಕೊಳ್ಬೇಡಿ. ಈಗ ಸದ್ಯಕ್ಕೆ ಇಷ್ಟು ಬೇಸಿಕ್ ಇರ್ಲಿ. ನೆಕ್ಸ್ಟ್ ಈಗ ಸೆಕೆಂಡ್ ಪರ್ಸನ್ ಅಂತ ಹೋಗ್ತೀವಿ. ಈಗ ಫಸ್ಟ್ ಪರ್ಸನ್ ಅಲ್ಲಿ ಎಲ್ಲ ನಮ್ಮದ್ ನೋಡ್ಕೊಂಡ್ವಿ, ನಮ್ಮದಾಯ್ತು. ಇನ್ನು ಇನ್ನೊಬ್ರದ್ದು ನೋಡೋಣ, ನಮ್ಮ ಎದುರುಗಡೆ ಇರೋರ್ದು. ಅಲ್ಲಿ ಏನೇನು ಬರುತ್ತೆ ನೋಡೋಣ. ಸೆಕೆಂಡ್ ಪರ್ಸನ್ ಅಂತ ಬರುತ್ತೆ. ಇಲ್ಲಿ ಹೇಗಿರುತ್ತೆ, ನಾಮಿನೇಟಿವ್ ನಲ್ಲಿ ಸಿಂಗುಲರ್ ಇದ್ರೆ ಅದನ್ನ ದೋ ಅಂತ ಕರೀತಾರೆ, ಅಥವಾ ಯು ಅಂತ ಕೂಡ ಕರೀತಾರೆ. ಈ ಎಲ್ರು ಕೂಡ ದೋ ಅನ್ನುವಂತ ಪದ ಬಳಸಲ್ಲ, ಸರಳವಾಗಿ ಯು ಅಂತಾನೆ ಬಳಸ್ತಾ ಇರ್ತಾರೆ. ದೋ ಅಂದ್ರೂ ಕೂಡ ನೀನು, ಯು ಅಂದ್ರೂ ಕೂಡ ನೀನು. ಯು ಅಂದ್ರೆ ನೀವು ಕೂಡ ಆಗತ್ತೆ. ಏನಿದು, ನೀನು, ನೀವು. ದೋ ಅಂತಾನು ಬಳಸಬಹುದು, ಯು ಅಂತಾನು ಬಳಸಬಹುದು. ನೆಕ್ಸ್ಟ್ ಪೊಸೆಸಿವ್ ಇದ್ರೆ ಅಲ್ಲಿ ದೇ. ದೇ ಅಂದ್ರೆ ಸಾರಿ, ಧೇ ಧೇ ಇದು. ನೆಕ್ಸ್ಟ್ ದೈನ್, ಇವೇನಿದು, ನಿನ್ನ. ಇಂಗ್ಲಿಷ್ ನಲ್ಲಿ ಯುವರ್, ನಿಮ್ಮ. ಯುವರ್ ಅಥವಾ ಯುವರ್ಸ್ ಇದ್ರೆ ನಿಮ್ಮ ಅಂತ ಕರಿತೀವಿ. ದಿ ಅಂತ ಬರುತ್ತೆ ಮತ್ತೊಂದು, ನೀನು. ಯು ಅಂದ್ರೆ ನೀನು. ಇವು ಸೆಕೆಂಡ್ ಪರ್ಸನ್ ಅಲ್ಲಿ. ಹ್ಮ್ ಹಾ, ನಿನ್. ಹಾ, ಯುವರ್ ಅಂದ್ರೆ ನಿಮ್ಮನು ಆಗುತ್ತೆ, ಯುವರ್ಸ್ ಅಂದ್ರೂ ಕೂಡ ನಿಮ್ಮ ಆಗುತ್ತೆ. ಸಿಂಪಲ್, ಬಹಳ ತಲೆ ಕೆಡ್ಸ್ಕೊಳ್ಬೇಡಿ. ಸಿಂಪಲ್ ಇಷ್ಟೇ, ಬಹಳ ತಲೆ ಕೆಡ್ಸ್ಕೊಳ್ಬೇಡಿ. ಇಷ್ಟೇ ಹೋಗೋಣ. ವಾಕ್ಯ ರಚನೆ ಮಾಡೋ ಕಲಿಯೋದಿದೆ ನಾವು. ಈಗ ಮುಂದೆ ಥರ್ಡ್ ಪರ್ಸನ್ ಅಲ್ಲಿ, ಇಲ್ಲಿ ಹಿ, ಶಿ, ಇಟ್ ಅಂತ ಬರುತ್ತೆ. ಹಿ ಅಂದ್ರೆ ಅವನು, ಶಿ ಅಂದ್ರೆ, ಇಟ್ ಅಂದ್ರೆ, ಸೊ ಮೂರು ಸೇರಿಸಿ ಬಹುವಚನ ಆದಾಗ ದೇ ಅಂತ ಕರಿತೀವಿ. ಅವನ್ದಿತ್ತನೋಕೆ ಏನಂತೀವಿ, ಹಿಸ್. ಹಿಸ್, ಹರ್ ಅವಳ, ಇಟ್ಸ್ ಅದರ, ಹರ್ಸ್ ಅವಳ, ದೇರ್ ಅಥವಾ ದೇರ್ಸ್ ಅಂತ ಕೂಡ ಕರಿತೀವಿ ಅದನ್ನು ನಾವು. ಓಕೆ, ಸೊ ಈ ತರ ಪೊಸೆಸಿವ್ ಇದ್ರೆ ಹಿಮ್, ಹರ್, ಇಟ್, ದೆಮ್. ಗಿವ್ ಹಿಮ್ ಅವನಿಗೆ ಕೊಡು, ಗಿವ್ ಹರ್ ಅವಳಿಗೆ ಕೊಡು, ಗಿವ್ ಟು ಇಟ್ ಅದಕ್ಕೆ ಕೊಡು, ಗಿವ್ ದೆಮ್ ಅವರಿಗೆ ಕೊಡು. ಅರ್ಥ ಆಯ್ತಾ? ಸೊ ಈ ತರ ನೋಡೋಣ ಎಷ್ಟು ತಿಳ್ಕೊಂಡಿದ್ದೀರಿ. ನೀವು ಇದನ್ನೇ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಇದ್ರೊಳಗಡೆ ಇರೋದು ನೆನ್ಪಿಟ್ಕೊಳ್ತೀವಿ. ಇವೇನ್ ಕೇಳಲ್ಲ ನಮ್ಮ ನಾಮಿನೇಟಿವ್, ಪೊಸೆಸಿವ್, ಅಕ್ಯೂಸಿವ್ ಅಂತ ಹೇಳಿ.
ಈ ಕಡೆ ಸಿಂಗ್ಯುಲರ್, ಈ ಕಡೆ ಪ್ಲೂರಲ್. ಹೇಳ್ರಿ. ನೆಕ್ಸ್ಟ್ ಹೇಳ್ರಿ. ಇಲ್ಲಿ ಹ್ಮ್ ಇಲ್ಲಿ ಹ್ಮ್ ಹ್ಮ್ ಸ್ಪೆಲ್ಲಿಂಗ್ THI. ಹ್ಮ್ ಹ್ಮ್ ದಿ ಹಾ ಹ್ಮ್ ಕೆಳಗೆ ಹೇಳ್ರಿ. ಇಲ್ಲೊಂದೆಲ್ಲೋ ಇತ್ಲ ಮುಗೀತು ಇಷ್ಟೇ ಆಯ್ತಾ? ಸರಿ. ಇದ್ರ ಪ್ರತಿಯೊಂದು ಪದ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. ನೀವೇನ್ ಮಾಡ್ಕೊಳ್ರಿ ಅಂದ್ರೆ ಮನೆಗೆ ಹೋಗಿ ಇವುಗಳ ಪಕ್ಕ ಕನ್ನಡ ಅರ್ಥನೂ ಬರ್ಕೊಳ್ರಿ. ಓಕೆ, ಸ್ವಲ್ಪ ದೊಡ್ಡ ಚಾರ್ಟ್ ಹಾಕೊಂಡು ಪ್ರತಿಯೊಂದ್ರ ಪಕ್ಕದಲ್ಲಿ ಕನ್ನಡ ಅರ್ಥನೂ ಬರ್ಕೊಳ್ರಿ. ಆಗ ಕನ್ನಡಿಸ್ತಾ ಇರಿ, ಸಾಕು. ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಬರುತ್ತೆ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ, ಕ್ರಿಯೆಯ ಪರಿಣಾಮವು ಅದರ ಕರ್ತೃವಿನ ಮೇಲೆಯೇ ಪ್ರತಿಫಲನವಾಗುವುದನ್ನ ಸೂಚಿಸುವಂತಹ ಸರ್ವನಾಮಗಳಿವು. ಇವುಗಳನ್ನ ಏನಂತ ಕರಿತೀವಿ? ಪರಾವೃತ್ತ ಸರ್ವನಾಮ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಈ ಕರ್ತೃ ಏನಿರ್ತಾರಲ್ಲ ಇವನ ಮೇಲಿನ ಅದು ಪ್ರಭಾವ ಆಗಿರುತ್ತೆ. ಸೊ ನೀವು ಇದನ್ನೇನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ನೋಡೋಣ. ಐ ಎಂಜಾಯ್ಡ್ ಮೈ ಸೆಲ್ಫ್. ನಾವು ಕನ್ನಡದಲ್ಲಿ ಹೇಳ್ತೀವಿ ನನಗೆ ಪಾಡಿ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ತೀವಲ್ವಾ. ಸೊ ಆ ತರ ಇದರ ಅರ್ಥ. ಐ ಎಂಜಾಯ್ಡ್ ಮೈ ಸೆಲ್ಫ್. ಶಿ ಕಿಲ್ಡ್ ಹರ್ ಸೆಲ್ಫ್. ಅವಳೇ ಅವಳ ಕಾಲ ಮೇಲೆ ಅವಳೇ ಕಲ್ಲು ಹಾಕೊಂಡ್ಲು ಅಂತೀವಲ್ವ, ಆ ತರ. ಶಿ ಕಿಲ್ಡ್ ಹರ್ ಸೆಲ್ಫ್. ಅವಳನ್ನ ಅವಳೇ ಕೊಂದ್ಕೊಂಡ್ಲು. ದ ಡಾಗ್ ಬೈಟ್ಸ್ ಇಟ್ ಸೆಲ್ಫ್. ತನ್ನನ್ನ ತಾನೇ ನಾಯಿ ಕಚ್ಕೊಂತು. ದೇ ಹೈಡ್ ದೆಮ್ಸೆಲ್ವ್ಸ್. ಹಿಡ್ ದೆಮ್ಸೆಲ್ವ್ಸ್. ಓಕೆ, ಆ ತರ ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ ಇವೇನು ಪದಗಳಿದೆಯಲ್ಲ, ಮೈ ಸೆಲ್ಫ್, ಹಿಮ್ಸೆಲ್ಫ್, ಇಟ್ ಸೆಲ್ಫ್, ಹರ್ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ಸೆಲ್ವ್ಸ್, ಯುವರ್ ಸೆಲ್ವ್ಸ್, ಅವರ್ ಸೆಲ್ಫ್. ಈ ತರ ಇದ್ದಾಗ ಇವೇನಂತ ಕರಿತೀವಿ? ಇವುಗಳನ್ನ ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಅಂದ್ರೆ ಏನ್ ಆ ನೌನ್ ಇರುತ್ತಲ್ಲ, ಸೊ ಅದ್ರ ಕೊನೆಗೇನೆ ಈ ಪರಿಣಾಮ ಆಗಿರುತ್ತೆ. ಸೊ ಇದ್ರ ಪ್ರಭಾವ ವಾಪಸ್ ನೌನ್ ಮೇಲೆನೆ ಆಗಿರುತ್ತೆ. ಐ ಎಂಜಾಯ್ಡ್ ಮೈ ಸೆಲ್ಫ್. ಡಾಗ್ ಬೈಟ್ಸ್ ಇಟ್ ಸೆಲ್ಫ್. ನಾಯಿ ತನ್ನನ್ನು ತಾನೇ ಕಡಿದುಕೊಳ್ತು. ನಾಯಿಗೆ ಇಟ್ ಅಂತ ಯೂಸ್ ಮಾಡಿದ್ದಾರೆ ಅವ್ರು. ಯಾಕೆ? ನಿರ್ಜೀವ ಅಲ್ಲ ಅದು, ಏನದು ಪ್ರಾಣಿ. ಪ್ರಾಣಿಗೆ ಏನ್ ಯೂಸ್ ಮಾಡ್ತಾರೆ? ಇಟ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಆ ತರ ಒಂದು ಎಕ್ಸಾಂಪಲ್ ನಿಮ್ಗೆ. ನೆಕ್ಸ್ಟ್ ಎಂಪ್ಯಾಟಿಕ್ ಪ್ರೊನೌನ್ಸ್ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ, ಎಂಪ್ಯಾಟಿಕ್ ಅಂತ ಅಂದ್ರೆ ವ್ಯಕ್ತಿ ವಾಚಕ ಸರ್ವನಾಮಗಳ ಮೇಲೆ ವಿಶೇಷ ಒತ್ತಡವನ್ನ ಉಂಟು ಮಾಡಲು ಬಳಸ್ತಾರೆ ಇವುಗಳನ್ನ. ಉದಾಹರಣೆಗೆ, ಐ ಮೈಸೆಲ್ಫ್ ಡಿಡ್ ಇಟ್. ನಾನೇ ಮಾಡದೆ ಇದನ್ನ. ಶಿ ಹರ್ಸೆಲ್ಫ್ ಕಿಲ್ಡ್. ಅವಳು ತನ್ನನ್ನು ತಾನೇ ಕೊಂಡ್ಕೊಂಡ್ಲು. ದೇ ದೆಮ್ಸೆಲ್ಸ್ ಪ್ಲೇ. ಅವ್ರ ಪಾಡಿಗೆ ಅವರೇ ಆಟ ಆಡ್ಕೊಂಡಿದ್ರು. ಆ ತರ ಇಲ್ಲಿ ಬಳಸ್ತಾರೆ ಇವುಗಳನ್ನ. ನೀವು ಏನೇನಾಗಿದೆ ಅದೆಲ್ಲ ಬೇಡ, ಈ ವಾಕ್ಯನ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಸರಿನಾ? ಮೈ ಸೆಲ್ಫ್, ಹರ್ ಸೆಲ್ಫ್, ದೆಮ್ ಸೆಲ್ಸ್ ಯಾವಾಗ ಯೂಸ್ ಮಾಡ್ತಾರಂತ? ಎಂಪ್ಯಾಟಿಕ್ ಪ್ರೊನೌನ್ ಅಂತ ಯೂಸ್ ಮಾಡ್ತಾರೆ ಇವುಗಳನ್ನ. ಸೊ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ, ದ ಎಂಪ್ಯಾಟಿಕ್ ಪ್ರೊನೌನ್ಸ್ ಆರ್ ಯೂಸುವಲಿ ಪ್ಲೇಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದ ನೌನ್ ಆರ್ ಪ್ರೊನೌನ್ ವಿಚ್ ದೇ ಎಂಪಸೈಸ್. ಸಮ್ ಟೈಮ್ ದೇ ಫಾಲೋ ಆಟ್ ಅ ಡಿಸ್ಟೆನ್ಸ್ ಆಲ್ಸೋ. ಸೊ ಏನ್ ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಇದಕ್ಕಿಂತ ಮುಂಚೆ ನೋಡಿದ್ವಲ್ಲ, ಇಲ್ಲಿ ಐ ಎಂಜಾಯ್ಡ್ ಮೈ ಸೆಲ್ಫ್. ಇಲ್ಲಿ ಐ ಇಲ್ಲಿದೆ, ಮೈ ಸೆಲ್ಫ್ ಇಲ್ಲಿದೆ.
ಶಿ ಕಿಲ್ಡ್ ಹರ್ ಸೆಲ್ಫ್, ಶಿ ಇಲ್ಲಿದೆ, ಕಿಲ್ಡ್ ಹರ್ ಸೆಲ್ಫ್ ಅಲ್ಲಿದೆ, ನಡುವೆ ಒಂದು ಬೇರೆ ಪದ ಬಂದಿದೆ. ಬಟ್ ಇಲ್ಲಿ ನೋಡಿದ್ರೆ ಐ ಶಿ ಹರ್ ಸೆಲ್ಫ್ ಕಿಲ್ಡ್ ಅಂದ್ರೆ ಈ ನೌನ್ ಆದ ತಕ್ಷಣ ಬಂದಿದೆಯಲ್ವಾ, ಸೊ ಅದಕ್ಕೋಸ್ಕರ ಇವುಗಳನ್ನ ಎಂಫ್ಯಾಟಿಕ್ ಅಂತ ಕರೆದಿದ್ದಾರೆ ಇದನ್ನ ಅಷ್ಟೇ. ಹರ್ ಸೆಲ್ಫ್ ಅಂದ್ರೆ ಅವಳನ್ನ ಅವಳೇ ಕೊಂಡ್ಕೊಂಡ್ಲು ಅಂತ ಅರ್ಥ ಇದೆ. ಆಮೇಲೆ ಕೆಲವೊಂದ್ ಸಾರಿ ದೂರನು ಬರ್ಬೋದು. ಉದಾಹರಣೆಗೆ ಐ ಸಾ ದ ಮಿನಿಸ್ಟರ್ ಮೈ ಸೆಲ್ಫ್, ನನ್ನ ಕಣ್ಣಾರನೆ ನೋಡಿದೀನಿ ನಾನು ಮಿನಿಸ್ಟರ್ನ ಹೇಳ್ತಿರ್ತಾರೆ. ವಿ ಸಾ ಮೋಹನ್ ಹಿಮ್ಸೆಲ್ಫ್, ನಾವು ಮೋಹನನ್ನೇ ನೋಡಿದ್ವಿ. ಹಿ ವಾಸ್ ಟೋಲ್ಡ್ ಸೋ ಬೈ ದ ಟೀಚರ್ ಹಿಮ್ಸೆಲ್ಫ್, ಅವನಿಗೆ ಟೀಚರ್ ಈ ರೀತಿ ಹೇಳಿದ್ರು ಅನ್ನುವಂತ ಅರ್ಥಗಳು ಇಲ್ಲಿ ಬರುತ್ತೆ. ಓಕೆ, ಇಷ್ಟು ಅರ್ಥ ಆಗ್ತಾ ಇದೆಯವು. ಮೈ ಸೆಲ್ಫ್ ಎಲ್ಲಿ ಯೂಸ್ ಮಾಡಬೇಕು, ಹರ್ ಸೆಲ್ಫ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅವುಗಳನ್ನ ಓದ್ಕೊಳ್ತಾ ಹೋಗಿ. ನೆಕ್ಸ್ಟ್ ಈಗ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಬರುತ್ತೆ. ತುಂಬಾ ಈಸಿ ಇದು, ನೀವೆಲ್ಲ ಕಲಿತಾನೆ ಬರ್ತಾ ಇದ್ದೀರಿ. ಅವುಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಇಂಟ್ರಾಗೇಟಿವ್ ಅಂತ ಅಂದ್ರೆ ಏನಂತ ನೋಡೋಣ. ಇಂಟ್ರಾಗೇಷನ್ ಅಂತ ಅಂದ್ರೆ ಏನು? ಪ್ರಶ್ನೆ ಮಾಡೋದಲ್ವಾ. ಸೊ ಇಂಟ್ರಾಗೇಟಿವ್ ಅಂತ ಅಂದ್ರೆ ಇಲ್ಲಿ ಏನು ಬರುತ್ತೆ? ಹೂ ಅಂದ್ರೆ ಯಾರು, ವಾಟ್ ಏನು, ವಿಚ್ ಯಾವುದು, ಹೂಸ್ ಯಾರ, ಹೂಮ್ ಯಾರಿಗೆ, ಟು ಹೂಮ್ ಅಂದ್ರೆ ಯಾರಿಗೆ, ಆರ್ ಇಂಥವೆಲ್ಲವೂ ಕೂಡ ನಾವು ಏನಂತ ಕರಿತೀವಿ? ಇವುಗಳನ್ನ ಇಂಟರಾಗೇಟಿವ್ ಅಂತ ಕರಿತೀವಿ. ಓಕೆ, ಇಲ್ಲಿದೆ ನೋಡಿ, ಕೆಲವೊಂದು ರೂಲ್ಗಳಿದೆ ಇದನ್ನ ಬರೆಯುವಾಗ. ಹೂ, ಹೂಸ್ ಅಂಡ್ ಹೂಮ್ ಅಂತ ಬಂದಾಗ ಪರ್ಸನ್ ಗಳಿಗೆ ಮಾತ್ರ ಬಳಸ್ತಾರೆ ಇವುಗಳನ್ನ. ಹೂ, ಹೂಸ್, ಹೂಮ್ ಅಂತ ಹೇಳಿ ಬಂದ್ರೆ ವ್ಯಕ್ತಿಗಳಿರ್ಬೇಕು, ಅಲ್ಲಿ ಮಾತ್ರ ಬಳಸ್ತಾರೆ, ವಸ್ತುಗಳಿಗೆ ಅಲ್ಲ. ಉದಾಹರಣೆಗೆ ಹೂ ಇಸ್ ದೇರ್, ಯಾರಿದಾರಲ್ಲಿ, ಯಾರಿದ್ದೀರಿ, ಅಥವಾ ಹೂಸ್ ಬುಕ್ ಈಸ್ ದಿಸ್, ಇದು ಯಾರ ಪುಸ್ತಕ. ನೋಡಿ, ನೀವು ಕನ್ನಡ ವಾಕ್ಯ ಬರ್ಕೊಡ್ರಿ ಇದ್ರ ಮುಂದೆ, ಹಾಗೆ ಬಿಟ್ಟು ಬಿಡಬೇಡಿ ಅದನ್ನ. ಹೂಮ್ ಡು ಯು ವಾಂಟ್ ಟು ಮೀಟ್, ನೀವು ಯಾರನ್ನ ಭೇಟಿಯಾಗಲು ಬಂದಿದ್ದೀರಿ, ಅಥವಾ ಯಾರನ್ನ ಭೇಟಿಯಾಗಲು ಇಷ್ಟಪಡುತ್ತೀರಿ ಅಲ್ವಾ. ಸೊ ಈ ಉತ್ತರಗಳಿಗೆಲ್ಲ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಏನಾಗುತ್ತೆ? ಒಬ್ಬ ವ್ಯಕ್ತಿ ಹೆಸರಾಗತ್ತಲ್ವಾ. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ? ಇಂಟ್ರಾಗೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಯೂಸ್ಡ್ ಫಾರ್ ಥಿಂಗ್ಸ್ ಓನ್ಲಿ, ವಸ್ತುಗಳಿಗೆ ಉತ್ತರ ಬೇಕಾಗಿದ್ರೆ ಆಗ ವಾಟ್ ನ ಬಳಸ್ತೀವಿ. ವಾಟ್ ಡೂ ಯು ವಾಂಟ್, ನಿನಗೇನ್ ಬೇಕು? ಅ ಬುಕ್, ಒಂದು ಪುಸ್ತಕ ಬೇಕು. ವಾಟ್ ಈಸ್ ದಿಸ್, ಏನಿದು? ಅ ಟೇಬಲ್, ಒಂದು ಎಕ್ಸಾಂಪಲ್. ಮತ್ ಕೆಲವೊಂದ್ ಕಡೆ ವ್ಯತ್ಯಾಸ ಇದೆ, ಈ ತರನು ಕೂಡ ವಾಕ್ಯಗಳನ್ನ ಬಳಸ್ತಾರೆ ಇಂಗ್ಲಿಷ್ ನಲ್ಲಿ, ಇವು ನಿಮಗೆ ಗೊತ್ತಿರಬೇಕು. ಏನಂದ್ರೆ, ಈಗ ನೀವು ಹೇಳ್ತೀರಿ, ಎಲ್ಲೋ ಸ್ಕೂಲ್ಗೆ ಜಾಯ್ನ್ ಆಗಿರ್ತೀರಿ, ಕಾಲೇಜಲ್ಲಿ, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾರೆ, ನಿಮ್ಮ ಹೆಸರು ಹೇಳ್ತೀರಿ. ವಾಟ್ ಈಸ್ ಯುವರ್ ಫಾದರ್ ನೇಮ್ ಅಂತ ಕೇಳ್ತಾರೆ, ಹೇಳ್ತೀರಿ. ವಾಟ್ ಈಸ್ ಹಿ ಅಂತ ಕೇಳ್ತಾರೆ. ವಾಟ್ ಈಸ್ ಹಿ ಅಂದ್ರೆ ಏನು ನಿಮ್ಮಪ್ಪ ಅಂದ್ರೆ, ವಾಟ್ ಈಸ್ ಹಿ ನಿಮಗೆ ಅನ್ಸುತ್ತೆ ವಾಟ್ ಅಂದ್ರೆ ಏನು, ಈಸ್ ಹಿ ಅಂದ್ರೆ ಅವನು. ಏನ್ ನಿಮ್ಮಪ್ಪ ಏನಂತ ಕೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ. ಬಟ್ ಇಂಗ್ಲಿಷ್ ನಲ್ಲಿ ಇಷ್ಟೇ, ವಾಟ್ ಈಸ್ ಹಿ ಅಂತ ಕೇಳಿದ್ರೆ ಇಟ್ ರೆಫರ್ಸ್ ಟು ಅ ಮ್ಯಾನ್ಸ್ ಪ್ರೊಫೆಷನ್ ಆರ್ ಎಂಪ್ಲಾಯ್ಮೆಂಟ್, ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಉದ್ಯೋಗ ಏನಿದೆ ಅವ್ರದ್ದು. ವಾಟ್ ಈಸ್ ಹಿ ಅಂತ ಕೇಳಿದಾಗ ಅವ್ರ ಉದ್ಯೋಗವನ್ನು ನೀವು ಹೇಳ್ಬೇಕು. ಹೂ ಈಸ್ ಹಿ ಅಂತ ಕೇಳಿದ್ರೆ, ಹೂ ಈಸ್ ಹಿ ಅಂತ ಕೇಳಿದ್ರೆ ಅವ್ನು ಏನು ಅಂತ ಕೇಳಿದ್ರೆ ಅದರ ಅರ್ಥ ಅವನ ಹೆಸರು ಬರುತ್ತಲ್ಲಿ. ಇವ್ ನೆನ್ಪಿಟ್ಕೊಳ್ಳೋದು, ಇವುಗಳನ್ನ ರೂಲ್ಸ್ ಇಲ್ಲ ಇಲ್ಲಿ, ನಾವಾಗೆ ನೆನ್ಪಿಟ್ಕೊಳ್ಬೇಕು. ಈ ಉದಾಹರಣೆಗೆ ವಾಟ್ ಈಸ್ ಹಿ ಅಂತ ಕೇಳಿದ್ರೆ ಹಿ ಈಸ್ ಅ ಟೀಚರ್. ಹೂ ಈಸ್ ಹಿ ಅಂತ ಕೇಳಿದ್ರೆ ಹಿ ಈಸ್ ಮಿಸ್ಟರ್ ಶೇಖರ್. ಆತರ. ಆಮೇಲೆ ಮೂರನೇದು ರೂಲ್ಸ್, ವಿಚ್ ಈಸ್ ಯೂಸ್ಡ್ ಫಾರ್ ಬೋತ್ ಪರ್ಸನ್ ಆಸ್ ವೆಲ್ ಆಸ್ ಥಿಂಗ್ಸ್. ವಿಚ್ ಅಂತ ಕೇಳಿದ್ರೆ ಅದು ವ್ಯಕ್ತಿಗೂ ಇರಬಹುದು, ಪರ್ಸನ್ಗೂ ಇರಬಹುದು. ವಿಚ್ ಈಸ್ ಯುವರ್ ಪೆನ್, ನಿನ್ ಪೆನ್ ಯಾವುದು. ವಿಚ್ ಈಸ್ ಯುವರ್ ಫ್ರೆಂಡ್, ಹೂ ಈಸ್ ಯುವರ್ ಫ್ರೆಂಡ್ ಅಂತ ನಾವು ಬಳಸ್ತೀವಿ ಸಾಮಾನ್ಯವಾಗಿ ಅಲ್ವಾ, ನಿನ್ ಫ್ರೆಂಡ್ ಯಾರಂತ. ಬಟ್ ಇಲ್ಲಿ ವಿಚ್ ಕೂಡ ಇಂಗ್ಲಿಷ್ ಪ್ರಕಾರ ನಾವು ಬಳಸಬಹುದಾಗಿದೆ, ಅದಕ್ಕೆ ಅವಕಾಶ ನಮಗೆ ಇದೆ. ನೆಕ್ಸ್ಟ್, 4ನೇ ರೂಲ್ ನಲ್ಲಿ, ದೀಸ್ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಆಸ್ಕಿಂಗ್ ಇಂಡೈರೆಕ್ಟ್ ಕ್ವಶನ್ಸ್. ಇಂಡೈರೆಕ್ಟ್ ಕ್ವಶನ್ಗಳನ್ನು ಕೂಡ ನಾವಿಲ್ಲಿ ಮಾಡುವಾಗ ಬಳಸ್ತೀವಿ. ಉದಾಹರಣೆಗೆ, ಐ ಡೋಂಟ್ ನೋ ಹೂ ಈಸ್ ದೇರ್. ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರ, ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ, ಸಿಂಪಲ್ ವಾಕ್ಯ ಇದೆ. ಏನಿದ್ರ ಅರ್ಥ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಹೂ ಈಸ್ ದೇರ್, ದೇರ್ ಅಂದ್ರೆ ಅಲ್ಲಿ. ಹೂ ಈಸ್ ದೇರ್, ಅಲ್ಲಿ ಯಾರಿದ್ದಾರೆ. ಓಕೆ, ಹೂ ಅಂದ್ರೆ ಯಾರು, ಹೂ ಈಸ್ ದೇರ್ ಅಂದ್ರೆ ಯಾರಿದ್ದಾರೆ. ಸೊ ಇದನ್ನ ಕನ್ನಡದಲ್ಲಿ ಸರಳ ವಾಕ್ಯವಾಗಿ ಬರೆದಾಗ, ಅಲ್ಲಿ ಯಾರಿದ್ದಾರೆಂದು
ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಈ ತರ ನಾವು ಬಳಸ್ಕೊಳ್ಬಹುದು ವಾಕ್ಯಗಳಲ್ಲಿ ಇವುಗಳನ್ನ. ಹೂ ಅಂದ್ರೆ ಪ್ರಶ್ನೆಯಲ್ಲೇ ಮಾತ್ರ ಬಳಸ್ಬೇಕಂತ ಏನಿಲ್ಲ. ಸಿಂಪಲ್ ವಾಕ್ಯ ಬರುವಾಗಲೂ ಬಳಸ್ತೀವಿ ಈ ಪದಗಳನ್ನ. ಐ ಆಸ್ಕ್ಡ್ ವಾಟ್ ಹಿ ವಾಸ್ ಸ್ಪೀಕಿಂಗ್. ಅವನೇನು ಹೇಳ್ತಾ ಇದ್ನೋ ಅದನ್ನ ನಾನು ಕೇಳಿದೆ. ಇಲ್ಲಿ ವಾಟ್ ಅಂದ್ರೆ ಏನು? ಅದನ್ನು ಅಂತ ಅರ್ಥ ಬರುತ್ತೆ. ಓಕೆ, ಏನನ್ನು ಅಥವಾ ಅದನ್ನು ಅವನೇನ್ ಹೇಳ್ತಾ ಇದ್ನಲ್ಲ ಅದನ್ನ ನಾನು ಕೇಳಿದೆ. ಟೆಲ್ ಮೀ ವಿಚ್ ಯು ವುಡ್ ಲೈಕ್ ಬೆಸ್ಟ್. ನಿನಗೆ ಯಾವುದು ಇಷ್ಟ ಆಗುತ್ತೋ ಅದು ನನಗೆ ಹೇಳು ಅಂತ ಬರುತ್ತೆ. ಆಮೇಲೆ 5ನೇ ರೂಲ್ನಲ್ಲಿ ವಿಚ್, ವಾಟ್, ಹೂಸ್ ಆರ್ ಆಲ್ಸೋ ಯೂಸ್ಡ್ ಆಸ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ಹೂಸ್ ಪೆನ್ ಡು ಯು ಯೂಸ್? ನೀವು ಯಾರ ಪೆನ್ ಅನ್ನ ಬಳಸ್ತೀರಿ? ವಿಚ್ ವೇ ಶಾಲ್ ವಿ ಗೋ? ಯಾವ ದಾರಿಯಲ್ಲಿ ನಾವು ಹೋಗೋಣ? ವಾಟ್ ಬುಕ್ಸ್ ಹ್ಯಾವ್ ಯು ರೆಡ್? ಯಾವ ಯಾವ ಪುಸ್ತಕಗಳನ್ನ ನೀವು ಓದಿದೀಯಾ? ಸೊ ಈ ತರ ವಾಕ್ಯಗಳನ್ನ ನಾವು ಇವುಗಳನ್ನ ಬಳಸ್ಕೊಳ್ಬಹುದು. ನಿಮಗೇನ್ ಗೊತ್ತಿರಬೇಕು? ಸಿಂಪಲ್ ಆಗಿ ಈ ಪದದ ಅರ್ಥ ಗೊತ್ತಿರಬೇಕು. ಉಳಿದಿರೋ ಪದಗಳ ಅರ್ಥ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನಿಮಗೆ. ಮೊದಲು ಗೆಸ್ ಮಾಡೋಕ್ ಸ್ಟಾರ್ಟ್ ಮಾಡ್ಬೇಕು, ಈ ವಾಕ್ಯದ ಅರ್ಥ ಇದಿರಬಹುದು ಅಂತ. ಆಮೇಲೆ ಇದೇ ವಾಕ್ಯವನ್ನ ನೀವು ಗೂಗಲ್ ಟ್ರಾನ್ಸ್ಲೇಟರ್ ನಲ್ಲಿ ಹಾಕಿ ಚೆಕ್ ಮಾಡಬೇಕು. ಅದು ತಪ್ಪಾಗಿ ಕೊಡುತ್ತೆ. ಅದನ್ನೇ ಸ್ವಲ್ಪ ಕರೆಕ್ಷನ್ ಮಾಡಿದಾಗ ಕರೆಕ್ಟ್ ವಾಕ್ಯಗಳ ರಚನೆ ನಿಮ್ಮಲ್ಲಿ ಆಗಕ್ಕೆ ಆರಂಭ ಆಗುತ್ತೆ. ಓಕೆ, ಸೊ ಟೋಟಲ್ ನಾವು ಎಷ್ಟು ಪ್ರೊನೌನ್ಸ್ ಅನ್ನ ಕಲ್ತ್ವಿ ಇವತ್ತು? 4 ಪ್ರೊನೌನ್ಸ್ ಅನ್ನ ಕಲ್ತ್ವಿ. ಹೇಳ್ರಿ, ಒಂದೇದೇನಿತ್ತು? ಫಸ್ಟ್ ಒನ್ ಪರ್ಸನಲ್ ಪ್ರೊನೌನ್. ಯಾವುದು? ಅವೇ ಇತ್ತಲ್ಲ, ಅವೆಲ್ಲ ಚಾರ್ಟ್ ಇತ್ತಲ್ಲ, ಅದು ಚಾರ್ಟ್. ನೆಕ್ಸ್ಟ್ ರಿಫ್ಲೆಕ್ಸಿವ್ ಅಂದ್ರೆ ಏನಾಗುತ್ತೆ ಇಲ್ಲಿ? ಅವೇ ಮೈಸೆಲ್ಫ್ ಎಲ್ಲ ಅಂದ್ರೆ ಅಲ್ಲಿ ಏನ್ ಕೆಲಸ ಆಗಿರುತ್ತಲ್ಲ ಅದು ಇದರ ಮೇಲೆ ಪ್ರಭಾವ ಬೀರಿರುತ್ತೆ, ನೌನ್ ಮೇಲೆ. ನೆಕ್ಸ್ಟ್ 3ನೇದು ಎಂಪ್ಯಾಟಿಕ್ ಅಂದ್ರೆ ಇಲ್ಲಿ ಒತ್ತಡ ಉಂಟಾಗಿರುತ್ತೆ. ಶಿ ಹರ್ಸೆಲ್ಫ್ ಕಿಲ್ಡ್. ಇಲ್ಲಿ ಏನು ಬಂದಿತ್ತದು? ಶಿ ಕಿಲ್ಡ್ ಹರ್ಸೆಲ್ಫ್. ನೋಡಿ, ಇಷ್ಟೇ ವ್ಯತ್ಯಾಸ ಇದೆ ವಾಕ್ಯ ರಚನೆಯಲ್ಲಿ. 4ನೇದು ಯಾವುದು? ಇಂಟ್ರೋಗೇಟಿವ್ ನಲ್ಲಿ ಅವೆಲ್ಲ ಏನೇನು WH ಇದಾವಲ್ಲ ಅವೆಲ್ಲವನ್ನು ಕೂಡ ಬರ್ಕೊಂಡು ಅವುಗಳ ಅರ್ಥನೂ ಕೂಡ ಬರ್ಕೊಡ್ರಿ. ಸ್ವಲ್ಪ ಏನ್ ಈ ಪುಸ್ತಕದಲ್ಲಿ ಪದಗಳು ಬರ್ತಾ ಇದೆಯಲ್ಲ ಕನ್ನಡ ವಾಕ್ಯನ ಅಲ್ಲೇ ಪಕ್ಕದಲ್ಲಿ ಬರ್ಕೊಳ್ತಾ ಹೋಗೋಕ್ ರೂಢಿ ಮಾಡ್ಕೊಡ್ರಿ, ಮರಿದೆ. ಸರಿನಾ? ಅರ್ಥ ಆಯ್ತಾ ಇಷ್ಟು? ಓಕೆ, ಸ್ವಲ್ಪ ನಿಮ್ ಕಡೆಯಿಂದ ಎಫರ್ಟ್ ಬರ್ಲಿ ಇನ್ ಮುಂದೆ. ಸರಿ, ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಹಾಕ್ತಾ ಇದೀವಿ. ಇನ್ ಮುಂದೆ ಇಂಗ್ಲಿಷ್ ಕಲಿಬೇಕು ಅಂದ್ರೆ ನಿಮ್ಮ ಕಡೆಯಿಂದ ಇಲ್ಲಿ ಏನ್ ಕಲಿತೀರಿ ಅದನ್ನ ಹೋಗಿ ರಿವಿಷನ್ ಮಾಡ್ಕೊಳ್ರಿ, ಬರೀರಿ ಕೈಯಿಂದ. ಕನ್ನಡದಲ್ಲಿ ಅನುವಾದ ಮಾಡೋಕ್ ಟ್ರೈ ಮಾಡ್ರಿ ಸಣ್ಣ ಸಣ್ಣ ವಾಕ್ಯಗಳನ್ನ. ಈಗ ಉದಾಹರಣೆಗೆ ಏನು ಕನ್ನಡ ವಾಕ್ಯ ನಿಮ್ಗೆ ನಗು ಬರ್ಬೋದು, ಬಟ್ ಆ ತರ ಕಲಿಬೇಕಾಗತ್ತೆ ನೀವು. ಹೇಗೆ? ಉದಾಹರಣೆಗೆ ನೀವೇ ಬರೆಯೋಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮನೆಗೆ ಹೋಗ್ತೀರಿ, ಒಂದು ಡೈರಿ ಬರೀತೀರಿ ಅನ್ಕೋಣ. ಐ ವೆಂಟ್ ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಟ್, ಎಷ್ಟು ಟೈಮಿಂಗ್ ಎಷ್ಟಿತ್ತು ಕ್ಲಾಸು? at 9:30. Sir taught us English grammar. I learned very well. I have to do homework because I want to be successful. I will do. ಏನೇನು ಬರುತ್ತೋ ಬರೀರಿ ನಿಮ್ ತಲೆಯಲ್ಲಿ. ಹೇಗೇಗೋ ತಪ್ಪ ಆಗ್ಲಿ ಅದು, ಬಟ್ ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತದು. ಈಗ ಈಗ ಒಬ್ಬ ಕವಿ ಒಂದು ಕವನ ಬರೆಯೋನಿದಾನ ಅನ್ಕೊಳ್ಳಿ. ಮೊದಲು ಅವ್ನು ಬರಿತಾನಲ್ವಾ, ಆಮೇಲೆ ತಿದ್ದುತ್ತಾನಲ್ವಾ ಅದು ತಪ್ಪಾಗಿರೋದನ್ನ ನೀವು ಬರಿಬೇಕಲ್ಲ, ಮೂಡ್ಸ್ಬೇಕು ನಿಮ್ ಪೆನ್ನ ಮೊದಲು. ಮೂಡಿಸಿದಾಗ ಆರಂಭ ಆಗತ್ತೆ ಕೆಲಸ. ಒಂದೇ ದಿನಕ್ಕೆ ಬರಲ್ಲ. ಯಾವುದೇ ಒಂದು ಹೊಸ ಜಾಬ್ ಸೇರ್ಕೊಂಡ್ರಿ ನೀವು ಅಂದ್ರೆ ಹೋಗಿದ ತಕ್ಷಣ ಕೊಟ್ಬಿಡ್ತಾರೆ ನಿಮ್ಗೆ ಕೆಲಸನ. ಅವರು ಟ್ರೈನಿಂಗ್ ಕೊಡ್ತಾರಲ್ಲ ಮೊದಲು. ಸೊ ಇಲ್ಲೂ ಕೂಡ ನಿಮಗೆ ನೀವೇ ಟ್ರೈನಿಂಗ್ ಕೊಟ್ಕೊಡ್ರಿ ಇಂಗ್ಲಿಷ್ ಗ್ರಾಮರ್ಗೋಸ್ಕರ. ಅಷ್ಟು ಮಾಡ್ತೀರಿ? ಓಕೆ, ಹೋಮ್ವರ್ಕ್ ಮಾಡ್ಕೊಂಡು ಬಂದು ಹೇಳ್ರಿ ನಾಳೆಯಿಂದ. ಓಕೆ, ಐ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಓಕೆ, ನಾನಂತ ಹೇಳ್ತೀನಿ ಇವತ್ತು. ನೀವ್ ಯಾರು ಹೇಳ್ಬೇಡ್ರಿ, ಐ ವಿಲ್ ಕ್ರಿಯೇಟ್ ಹಿಸ್ಟ್ರಿ. ಯಾರ್ಯಾರು ಹೋಮ್ವರ್ಕ್ ಮಾಡಿದ್ರಿ ನೀವು ಅಷ್ಟೇ ಹೇಳ್ರಿ, ವಿ ವಿಲ್ ಕ್ರಿಯೇಟ್ ಹಿಸ್ಟ್ರಿ. ಓಕೆ, ಆಲ್ ದ ಬೆಸ್ಟ್. ಶಿವರಾಜ್ ಮಾಡಿದಿರಿ ನೀವು ಹೋಮ್ವರ್ಕ್? ಗುಡ್. ಆನ್ಲೈನ್ ಅವ್ರಿಗೆ ಎಲ್ರಿಗೂ ಅರ್ಥ ಆಗಿದ್ರೆ
ಎಸ್ ಅಂತ ಕಮೆಂಟ್ ಮಾಡಿ. ವಿ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಬರೀರಿ ಅಥವಾ ಐ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಬರೀರಿ. ಹಾಗೇನೆ ಒಂದು ಡೈರಿ ಮಾಡಿಸಿದೀವಿ ಪಾಂಜನ IAS ಇಂದ. ಡೈರಿ ಲಿಂಕ್ ಕೂಡ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ನಲ್ಲಿ. ಅದನ್ನ ಫಾಲೋ ಮಾಡ್ತಾ ಹೋಗಿ. ಮತ್ತೆ ಗ್ರಾಮರ್ ಕ್ಲಾಸ್ ಹೇಳುವಾಗ ಏನಾದ್ರು ಮಿಸ್ಟೇಕ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಹೋಗಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ತಿದ್ದುಪಡಿ ಮಾಡ್ಕೊಳ್ತೀವಿ. ಓಕೆ, ಆಲ್ ದ ಬೆಸ್ಟ್.